ಪ್ರೀತಿಯ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳೇ, ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ನಮ್ಮ ಹೆಮ್ಮೆಯ ನಾಯಕ ಶ್ರೀ ಸಂತೋಷ್ ಲಾಡ್ ಅವರ ಆಶಯದಂತೆ ನಿಮಗೆಲ್ಲ ಉತ್ಕೃಷ್ಟ ಗುಣಮಟ್ಟದ ಆನ್ಲೈನ್ ತರಗತಿಗಳನ್ನು ನೀಡುತ್ತಿದೆ. ಈ ತರಗತಿಗಳಿಗೆ ನೀವೆಲ್ಲ ನೀಡಿದ ಸ್ಪಂದನೆ ನಿಜಕ್ಕೂ ಅದ್ಭುತವಾಗಿದೆ. ಇದೇ ಫೆಬ್ರವರಿ 27ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣ ಪ್ರೇಮಿ ಶ್ರೀ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಅಂಗವಾಗಿ 1 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಹಾಗೆಯೇ ನಿಮಗೆಲ್ಲ ಈ ಒಂದು ಮಾದರಿ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ವಿನಮ್ರ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇನೆಂದ್ರೆ, ನಮ್ಮ ತರಗತಿಗಳಿಗೆ ನೀವು ನೀಡಲಿರುವ ₹1 ಬದಲಿಗೆ ಫೆಬ್ರವರಿ 27ರಂದು 1 ಸಸಿ ನೆಟ್ಟು ಬೆಳೆಸಿದ್ರೆ ಸಾಕು. ಸಂತೋಷ್ ಲಾಡ್ ಅವರು ಬಿತ್ತಿರುವ ಈ ಶಿಕ್ಷಣ ಕ್ರಾಂತಿಯ ಬೀಜ ಬೆಳೆದು ಹೆಮ್ಮರವಾಗಬೇಕಂದ್ರೆ ನೀವು ಕೂಡ ಒಂದೊಂದು ಸಸಿ ನೆಟ್ಟು ಬೆಳೆಸಬೇಕು. ಈ ಮೂಲಕ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿಸೋಣ. ಹಾಗೆಯೇ ಸಸಿ ನೆಟ್ಟು ಸಂತೋಷ್ ಲಾಡ್ ಅವರಿಗೆ ಶುಭಾಶಯ ತಿಳಿಸುವ ವಿಡಿಯೋ ಮಾಡಿ ಕಳುಹಿಸಿದರೆ ಇನ್ನೂ ಅರ್ಥಪೂರ್ಣವಾಗಿರುತ್ತದೆ. ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಸಂತೋಷ್ ಲಾಡ್ ಸರ್. ಆ ವಿಡಿಯೋವನ್ನ ನಿಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರ್ಗಳಲ್ಲಿ ಪೋಸ್ಟ್ ಮಾಡಿ ಸಂತೋಷ್ ಲಾಡ್ ಅವರಿಗೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಅಕೌಂಟ್ಗೆ ಟ್ಯಾಗ್ ಮಾಡಿ. ಧನ್ಯವಾದಗಳು. ನಿಮ್ಮ ಆನಂದ್ ಎನ್ ಕಲಾಲ್, ಸಂತೋಷ್ ಲಾಡ್ ಫೌಂಡೇಶನ್. ತಾಯಿ ನಕ್ಕರೆ ಮಮಕಾರ, ತಂದೆ ನಕ್ಕರೆ ಸಹಕಾರ, ಗುರು ನಕ್ಕರೆ ಪುರಸ್ಕಾರ. ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ನಿಮಗೆ ನನ್ನ ಮುಂಜಾನೆಯ ನಮಸ್ಕಾರಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಜೀವಶಾಸ್ತ್ರದ ತರಗತಿಗೆ ಸುಸ್ವಾಗತ. ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ಜೀವಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಜೀವಶಾಸ್ತ್ರ ಅಂತ ಹೇಳಿ ನೋಡಿದಾಗ ಇದು ಯಾವ ಒಂದು ವಿಭಾಗದಲ್ಲಿ ಬರುತ್ತದೆ ಅಂತ ಹೇಳಿ ಕೇಳಿದಾಗ ವಿಜ್ಞಾನ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಬರುವಂತ ಒಂದು ಶಾಖೆ ಅಂತ ಹೇಳ್ತಾ ಇದ್ದೀವಿ, ಸೈನ್ಸ್ ಅಂತ ಹೇಳ್ತಾ ಇದ್ದೀವಿ. ಎಸ್, ಹಾಗಾದರೆ ಸೈನ್ಸ್ ಅಂತ ಹೇಳಿ ನೋಡಿದಾಗ ವಿಜ್ಞಾನ ಅಂತೇಳಿ ಹೇಳ್ತೀವಿ. ಸೈನ್ಸ್ ವಿಜ್ಞಾನ ಅಂತೇಳಿ ತಗೊಳ್ತಾ ಇದ್ದೀವಿ. ಇಲ್ಲಿ ವಿಜ್ಞಾನ ಸೈನ್ಸ್ ಅಂತಕ್ಕಂಥ ಒಂದು ವಿಷಯವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏಕೆ ಇಡಲಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಯಾಕೆ ನಾವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವಿಜ್ಞಾನ ವಿಷಯವನ್ನ ಓದಬೇಕು ಅಂತಕ್ಕಂಥದನ್ನ ಮೊದಲು ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ಎಕ್ಸಾಮನ್ನು ಬರಿತಾ ಇದ್ದೀವಿ ಅಂದ್ರೆ ಅದ್ರ ಬಗ್ಗೆ, ಆ ಒಂದು ಸಬ್ಜೆಕ್ಟ್ ಬಗ್ಗೆ ನಮಗೆ ಐಡಿಯಾ ಇರಬೇಕು. ನಾವೇ ಯಾಕೆ ಒಂದು ಸಂವಿಧಾನವನ್ನು ಓದ್ತೀವಿ, ಯಾಕೆ ಹಿಸ್ಟ್ರಿಯನ್ನ ಸ್ಟಡಿ ಮಾಡ್ತೀವಿ, ಯಾಕೆ ಮೆಂಟಲ್ ಅಬಿಲಿಟಿಯನ್ನ ಸ್ಟಡಿ ಮಾಡ್ತಾ ಬರ್ತೀವಿ, ಯಾಕೆ ವಿಜ್ಞಾನವನ್ನು ಓದ್ತೀವಿ ಅಂತ ಹೇಳಿ ನೋಡಿದಾಗ, ಸೈನ್ಸ್ ಅನ್ನ ಯಾಕೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ನೋಡಿದಾಗ, ಆ ವಿಜ್ಞಾನದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನ ಸ್ಪರ್ಧಾರ್ಥಿಗಳು ತಿಳಿದುಕೊಂಡ್ಬಿಟ್ಟು ಎಕ್ಸಾಮ್ಗಳನ್ನು ಪಾಸ್ ಆದ ನಂತರ ಒಂದು ಸರ್ಕಾರದ ಉನ್ನತ ಹುದ್ದೆಗೆ ಬಂದ ನಂತರ ಆ ಎಲ್ಲ ಕಲ್ತಿರ್ತಕ್ಕಂಥ ವಿಷಯಗಳನ್ನ ಅವರು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರಬೇಕು. ಯಾವ ರೀತಿ ಅಂತ ಹೇಳಿದಾಗ, ಮೊದಲಿಗೆಲ್ಲ ನಾವು ಸೈನ್ ಮಾಡ್ತಾ ಇದ್ವಿ, ಅವ್ರಿಗೆ ಆಫೀಸಿಗೆ ಹೋದಿವಿ ಅಂದ್ರೆ ಸೈನ್ ಮಾಡ್ತಾ ಬರ್ತಿದ್ವಿ. ಆದ್ರೆ ಇತ್ತೀಚೆಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ತಮ್ ಇಂಪ್ರೆಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ರೀತಿ ತಮ್ ಇಂಪ್ರೆಷನ್ ಬಗ್ಗೆ ನಮಗೆ ಐಡಿಯಾ ಇರಬೇಕು, ನಾವು ಅದ್ರ ಬಗ್ಗೆ ಕಲ್ತಿರ್ಬೇಕು ಮೊದಲಿಗೆಲ್ಲ ಅಂತ ಹೇಳ್ತಾ ಇದೀವಿ. ಈ ರೀತಿ ವಿಜ್ಞಾನದಲ್ಲಿರ್ತಕ್ಕಂಥ ವಿಷಯಗಳನ್ನ ತಿಳಿದುಕೊಂಡು ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದಾಗ, ದೇಶವನ್ನ ಅಂದರೆ ಹುದ್ದೆಯನ್ನ ಪಡೆದ ನಂತರ, ಅಧಿಕಾರಿಗಳಾದ ನಂತರ ಈ ದೇಶವನ್ನ, ಈ ನಾಡವನ್ನ ಅಭಿವೃದ್ಧಿ ಪಡಿಸಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಜ್ಞಾನ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ಇಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಎಸ್, ಹಾಗಾದ್ರೆ ವಿಜ್ಞಾನ ಅಂದ್ರೆ ಏನು, ಸೈನ್ಸ್ ಅಂದ್ರೆ ಏನು ಗೊತ್ತಲ್ಲ ನಮಗೆ. ಹೌದ್ರಿ, ವಿಜ್ಞಾನ ಅಂದ್ರೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತೀವಿ. ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾ ಇದ್ದೀವಿ. ಕನ್ನಡದಲ್ಲಿ ಜ್ಞಾನದ ಕುರಿತಾದ ಅಧ್ಯಯನವನ್ನ ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ. ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಜ್ಞಾನದ ಕುರಿತಾದ ಸುವ್ಯವಸ್ಥಿತವಾದ ಅಧ್ಯಯನವನ್ನೇ ವಿಜ್ಞಾನ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾದರೆ ಈ ಒಂದು ವಿಜ್ಞಾನ ಅಂತಕ್ಕಂತಹ ಪದ ಯಾವ ಭಾಷೆಯಿಂದ ಬಂದ ಪದವಾಗಿದೆ ಅಂತೇಳಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿರ್ತಾನ. ಪ್ರಶ್ನೆ ಗೊತ್ತಿರಬೇಕು ನಮಗೆ, ಎಕ್ಸಾಮ್ ಅಲ್ಲಿ ಕೇಳಿ ಬಿಡ್ಲಿ ನಮಗೊಂದು ಐಡಿಯಾ ಇರಬೇಕು. ವಿಜ್ಞಾನ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿ ನೋಡಿದಾಗ ಇದು
ಲ್ಯಾಟಿನ್ ಭಾಷೆಯಿಂದ ಬಂದ ಪದವಾಗಿದೆ ಅಂತ ಹೇಳ್ತೀವಿ ನಾವು. ಹೌದ್ರಿ, ಲ್ಯಾಟಿನ್ ಭಾಷೆಯಿಂದ ಬಂದ ಪದವಾಗಿದೆ ವಿಜ್ಞಾನ ಅಂತಕ್ಕಂಥ ಪದ. ಲ್ಯಾಟಿನ್ ಅಲ್ಲಿ ಒಂದು ವರ್ಡ್ ಕೊಡ್ತಾನೆ ಸೈನ್ಸಿಯಾ ಅಂತ ಹೇಳ್ತೀವಿ ನಾವು. ಹೌದ್ರಿ, ಸೈನ್ಸಿಯಾ ಅಂದ್ರೆ ಏನು? ಟು ನಾಲೆಜ್ ಅಂತ ಹೇಳ್ತೀವಿ, ಟು ನಾಲೆಜ್ ಅಂತ ಹೇಳ್ತಾ ಇದೀವಿ. ಸ್ಟಡಿ ಅಬೌಟ್ ನಾಲೆಜ್, ದಟ್ ಈಸ್ ಕಾಲ್ಡ್ ಸೈನ್ಸ್ ಅಂತ ಹೇಳ್ತೀವಿ. ವಿಜ್ಞಾನ ಅಂತ ಹೇಳಿ ಕರಿತಾ ಇದೀವಿ, ವಿಜ್ಞಾನ. ದೆನ್ ನೆಕ್ಸ್ಟ್ ಒನ್, ಈ ಒಂದು ವಿಜ್ಞಾನ ಅಂತ ಹೇಳಿ ನೋಡಿದಾಗ ಇದರಲ್ಲಿ ಪ್ರಮುಖವಾಗಿ ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿ ನೋಡ್ತಾ ಇದೀವಿ. ನಮಗೊಂದು ಐಡಿಯಾ ಇರಬೇಕು, ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು. ವಿಜ್ಞಾನ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಾಯ್ತು ಏನು, ಜ್ಞಾನದ ಕುರಿತಾದ ಅಧ್ಯಯನವನ್ನೇ ಸೈನ್ಸ್ ಅಥವಾ ವಿಜ್ಞಾನ ಅಂತ ಹೇಳಿ ಕರಿತಾ ಇದೀವಿ. ಹಾಗಾದರೆ ಜ್ಞಾನ ಮತ್ತು ವಿಜ್ಞಾನಕ್ಕೆ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್ ಅಂಡ್ ನಾಲೆಜ್ ಅಂತ ಹೇಳ್ತಾ ಇದೀವಿ. ನೋಡ್ಬೇಕು, ಇದರ ಬಗ್ಗೆ ತಿಳ್ಕೊಳ್ಬೇಕು. ಜ್ಞಾನ ಅಂದ್ರೆ ನೋಡ್ರಿ, ಫೀಲಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತೀವಿ ನಾವು. ಫೀಲಿಂಗ್ ಆಫ್ ರಿಯಾಲಿಟಿ, ಫೀಲಿಂಗ್ ಆಫ್ ರಿಯಾಲಿಟಿ, ಇದು ಜ್ಞಾನ ಅಂದ್ರೆ ನಮಗೆ ಗೊತ್ತು. ಹೌದ್ರಿ, ಹಾಗಾದ್ರೆ ವಿಜ್ಞಾನ ಅಂದ್ರೆ ತಿಳ್ಕೊಳ್ಬೇಕು, ಸರ್ಚಿಂಗ್ ಆಫ್ ರಿಯಾಲಿಟಿ, ಸರ್ಚಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೀವಿ. ಜ್ಞಾನ ಮತ್ತು ವಿಜ್ಞಾನಕ್ಕೆ ಇರತಕ್ಕಂಥ ಡಿಫ್ರೆನ್ಸ್ ಏನಂತ ನೋಡಿದಾಗ, ಜ್ಞಾನವೆಂದರೆ ಫೀಲಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ಫೀಲಿಂಗ್ ಆಫ್ ರಿಯಾಲಿಟಿ ಅಂದ್ರೆ ಏನು? ನಮಗೊಂದು ಬಲ್ಬ್ ಬೆಳಗ್ತದಪ್ಪ, ಹೌದ್ರಿ, ಬಲ್ಬ್ ಬೆಳಗ್ತದ, ಅದರಿಂದ ಬೆಳಕು ಬರ್ತಾ ಇದೆ, ಅದರಿಂದ ಶಾಖ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ತಿಳುವಳಿಕೆ, ಫೀಲಿಂಗ್ ಅಂತ ಹೇಳ್ತೀವಿ ನಾವು. ಫೀಲಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದೀವಿ. ಆ ಒಂದು ಸತ್ಯತೆಯ ಅನುಭವ ನಮಗದ. ಫೀಲಿಂಗ್ ಆಫ್ ರಿಯಾಲಿಟಿ, ಒಂದು ಬಲ್ಬ್ ಏನಾಗ್ತದ ಅಥವಾ ಒಂದು ಸೂರ್ಯ ಅಂತೇಳಿ ಉದಾಹರಣೆ ಕೊಡಬಹುದು. ಸೂರ್ಯನಿಂದ ಬೆಳಕು ಬರ್ತದ, ಸೂರ್ಯನಿಂದ ಶಾಕ್ ಬರ್ತದ. ಹಾಗಾದರೆ ಇದು ನಮಗಿರ್ತಕ್ಕಂಥ ಒಂದು ಫೀಲಿಂಗ್ ಅಂತ ಹೇಳ್ತೀವಿ, ಜ್ಞಾನ ಅಂತ ಹೇಳ್ತೀವಿ. ಹಾಗಾದ್ರೆ ಅದರೊಳಗೆ ಏನ್ ಕ್ರಿಯೆ ನಡೀತದ, ಯಾವ ರೀತಿ ಬೆಳಕು ಬರ್ತದೆ, ಯಾವ ರೀತಿ ಶಾಖ ಬರ್ತದ ಅಂತಕ್ಕಂಥ ತಿಳಿದುಕೊಳ್ಳುವುದೇ ನಾವೇನಂತ ಹೇಳ್ತೀವಿ, ವಿಜ್ಞಾನ ಅಂತ ಹೇಳ್ತಾ ಇದೀವಿ. ಸರ್ಚಿಂಗ್ ಆಫ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೀವಿ ನಾವು. ಹೌದ್ರಿ, ಸೂರ್ಯನಲ್ಲಿ ಯಾವ ಕ್ರಿಯೆ ನಡೆದಾಗ ಶಾಖ ಬಿಡುಗಡೆ ಆಗ್ತಾ ಇದೆ, ಭೂಮಿಗೆ ಶಾಖ ಬರ್ತಾ ಇದೆ, ಭೂಮಿಗೆ ಬೆಳಕು ಬರ್ತಾ ಇದೆ, ಇವೆಲ್ಲ ಯಾವ ರೀತಿ ನಡೀತಾವ ಅಂತ ಹೇಳಿ ತಿಳಿದುಕೊಳ್ಳುವುದನ್ನೇ ನಾವೇನಂತ ಹೇಳ್ತಾ ಇದೀವಿ, ವಿಜ್ಞಾನ ಅಂತ ಹೇಳಿ ಕೊಡ್ತಾ ಇದೀವಿ, ವಿಜ್ಞಾನ. ದೆನ್ ನೆಕ್ಸ್ಟ್ ಒನ್, ವಿಜ್ಞಾನ ಅಂತ ಹೇಳಿ ಬಂದಾಗ ನಾವಿಲ್ಲಿ ವಿಜ್ಞಾನದ ಪಿತಾಮಹ ಅಂತ ಹೇಳಿ ನೋಡ್ತೀವಿ. ಫಾದರ್ ಆಫ್ ಸೈನ್ಸ್, ಫಾದರ್ ಆಫ್ ಸೈನ್ಸ್ ಯಾರು ಅಂತ ಹೇಳಿ ಕೇಳಿದಾಗ, ವಿಜ್ಞಾನದ ಪಿತಾಮಹ ಯಾರು ಅಂತ ಹೇಳಿ ನೋಡಿದಾಗ ನಾವು ರೋಜರ್ ಬೇಕನ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಯಾರು ಅಂತ ಹೇಳಿ ನೋಡಿದಾಗ ರೋಜರ್ ಬೇಕನ್, ಇವರನ್ನೇ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ, ರೋಜರ್ ಬೇಕನ್. ಎಸ್, ಹಾಗಾದ್ರೆ ರೋಜರ್ ಬೇಕನ್ ಅವರು ಒಂದು ವಿಜ್ಞಾನಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಈ ರೋಜರ್ ಬೇಕನ್ ಅವರನ್ನ ನಾವು ವಿಜ್ಞಾನದ ಪಿತಾಮಹ ಅಂತೇಳಿ ಕರೆದಿವಿ. ಇವರು ಏನ್ ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ 1248ರಲ್ಲಿ ಈ ರೋಜರ್ ಬೇಕನ್ ಅವರು ಏನ್ ತಯಾರು ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ ಗನ್ ಪೌಡರ್ ಅಂತ ಹೇಳ್ತೀವಿ, ಗನ್ ಪೌಡರ್. ಇದನ್ನೇ ಕನ್ನಡದಲ್ಲಿ ಸಿಡಿಮದ್ದು ಅಂತ ಹೇಳಿ ಕರಿತೀವಿ, ಕನ್ನಡದಲ್ಲಿ ಸಿಡಿಮದ್ದು, ಸಿಡಿಮದ್ದು, ಗನ್ ಪೌಡರ್ ಅಂತ ಹೇಳ್ತೀವಿ. ಈ ರೀತಿ ತಯಾರು ಮಾಡ್ತಾ ಬರ್ತಾರೆ. ಗನ್ ಪೌಡರ್ ಅನ್ನ ತಯಾರಿಸಿದ ವಿಜ್ಞಾನಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿರ್ತಾನೆ ಎಕ್ಸಾಮ್ ಅಲ್ಲಿ, ಗೊತ್ತಿರಬೇಕು. ಗನ್ ಪೌಡರ್ ತಯಾರಿಸಿದ ವಿಜ್ಞಾನಿ ರೋಜರ್ ಬೇಕನ್, ಇವರನ್ನೇ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ವಲ್ಪ ಗನ್ ಪೌಡರ್ ಬಗ್ಗೆ ಮಾಹಿತಿ ನೋಡ್ರಿ. ಗನ್ ಪೌಡರ್ ಇದನ್ನ ತಯಾರಿಸಿದ ವಿಜ್ಞಾನಿ 1248ರಲ್ಲಿ ರೋಜರ್ ಬೇಕನ್. ಈ ಗನ್ ಪೌಡರ್ ಅಲ್ಲಿ ಸಿಡಿಮದ್ದಿನಲ್ಲಿರ್ತಕ್ಕಂತಹ ಪ್ರಮುಖವಾಗಿ ರಾಸಾಯನಿಕ ವಸ್ತು ಯಾವುದಂತೇಳಿ ನೋಡಿದಾಗ ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳ್ತೀವಿ ನಾವು. ಪೊಟಾಸಿಯಂ ನೈಟ್ರೇಟ್, ಪೊಟಾಸಿಯಂ ನೈಟ್ರೇಟ್ ಹೆಚ್ಚಾಗಿ ಕಂಡು ಬರುವಂತ ಒಂದು ರಾಸಾಯನಿಕ ವಸ್ತು ಅಂತ ಹೇಳ್ತಾ ಇದ್ದೀವಿ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತ ಹೇಳಿ ನೋಡಿದಾಗ ಗನ್ ಪೌಡರ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ರಾಸಾಯನಿಕ ವಸ್ತು ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದೀವಿ. ಈ ಒಂದು ಪೊಟಾಸಿಯಂ ನೈಟ್ರೇಟ್ ಅಂತ ಹೇಳಿ ನೋಡಿದಾಗ KNO3 ಅಂತ ಹೇಳ್ತೀವಿ. ಇದು ಗೊತ್ತಿರಬೇಕು ನಿಮಗೆ, ಕೆಮಿಸ್ಟ್ರಿಯಲ್ಲಿ ಐಡಿಯಾ ಇರ್ತದ. ನಮ್ಮ ನಿರಂಜನ್ ಮೂರ್ತಿ ಸರ್ ನಿಮಗೆ ತಿಳಿಸ್ಕೊಡ್ತಾ ಬರ್ತಾರೆ. ಇಲ್ಲಿ KNO3 ಅಂತ ಹೇಳಿದಾಗ ಕೆ ಅಂದ್ರೆ ಪೊಟ್ಯಾಸಿಯಂ ಅಂತ ಹೇಳಿ ಗೊತ್ತಿರಬೇಕು ನಿಮ್ಗೆ. ಹೌದ್ರಿ, ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದ.
ನೋಡ್ರಿ ಪೊಟ್ಯಾಸಿಯಂ ಅಂತ ಹೇಳಿ ಕರಿತೀವಿ, ಆದ್ರೆ ಸಿಂಬಾಲ್ ಏನಂತೇಳಿ ಬರಿತೀವಿ, ಕೆ ಅಂತೇಳಿ ಬರಿತಾ ಇದೀವಿ. ಕಾರಣ ಇದನ್ನ ಲ್ಯಾಟಿನ್ ಅಲ್ಲಿ ಕೇಲಿಯಂ ಅಂತ ಹೇಳಿ ಕರಿತೀವಿ. ನಾವು ಲ್ಯಾಟಿನ್ ಅಲ್ಲಿ ಏನಂತ ಕರಿತೀವಿ, ಕೇಲಿಯಂ ಅಂತ ಹೇಳಿ ಕರಿತಾ ಇದೀವಿ. ಈ ರೀತಿ ಪೊಟ್ಯಾಸಿಯಂ ನೈಟ್ರೇಟ್ KnO3 ಅಂತ ಹೇಳ್ತೀವಿ, KnO3 ಅಂತ ಹೇಳ್ತಾ ಇದೀವಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ಗನ್ ಪೌಡರ್ ಇರ್ತಕ್ಕಂಥ ಮತ್ತೊಂದು ರಾಸಾಯನಿಕ ವಸ್ತು ಯಾವ್ದಂತ ಹೇಳಿ ನೋಡಿದಾಗ ಚಾರ್ಕೋಲ್ ಅಂತ ಹೇಳ್ತೀವಿ ನಾವು. ಚಾರ್ಕೋಲ್, ಇದನ್ನೇ ಕನ್ನಡದಲ್ಲಿ ಇದ್ದಿಲು ಅಂತೇಳಿ ಕರಿತೀವಿ, ಇದ್ದಿಲು, ಚಾರ್ಕೋಲ್. ಮತ್ತೆ ಏನ್ ಕಂಡು ಬರ್ತದಪ್ಪ ಅಂತೇಳಿ ನೋಡಿದಾಗ ಸಲ್ಫರ್ ಕಂಡು ಬರುತ್ತದೆ, ಸಲ್ಫರ್ ಕಂಡು ಬರುತ್ತದೆ. ಇದನ್ನೇ ಕನ್ನಡದಲ್ಲಿ ಗಂಧಕ ಅಂತ ಹೇಳಿ ಕರಿತೀವಿ, ಗಂಧಕ, ಸಲ್ಫರ್ ಅಂತ ಹೇಳ್ತಾ ಇದೀವಿ. ಗನ್ ಪೌಡರ್ ನೋಡ್ರಿ, ಇದನ್ನ 1248ರಲ್ಲಿ ತಯಾರಿಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ರೋಜರ್ ಬೇಕನ್ ಅಂತ ಹೇಳ್ತೀವಿ. ಗನ್ ಪೌಡರ್ ಅಲ್ಲಿ ಇರ್ತಕ್ಕಂಥ ಪ್ರಮುಖ ರಾಸಾಯನಿಕ ವಸ್ತು ಯಾವುದು ಅಂತೇಳಿ ಆಲ್ರೆಡಿ ಎಕ್ಸಾಮಿಗೆ ಕೇಳಿದಾನ, ಗೊತ್ತಿರಬೇಕು. ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದೀವಿ, KnO3. ಈ ಒಂದು ಪೊಟ್ಯಾಸಿಯಂ ನೈಟ್ರೇಟ್ ನ ಕಾಮನ್ ನೇಮ್ ಏನಪ್ಪಾ ಅಂತ ಕೇಳಿದಾಗ ಸಾಲ್ಟ್ ಪೆಟ್ರೆ ಅಂತ ಕರಿತೀವಿ ನಾವು. ಸಾಲ್ಟ್ ಪೆಟ್ರೆ ಇಸ್ ದ ಕಾಮನ್ ನೇಮ್ ಆಫ್ ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದೀವಿ. ಪ್ರಶ್ನೆ ಹೆಂಗ್ ಕೊಡಬಹುದು ಅಂದ್ರ, ಗನ್ ಪೌಡರ್ ಅಲ್ಲಿ ಇರ್ತಕ್ಕಂಥ ಪ್ರಮುಖ ರಾಸಾಯನಿಕ ವಸ್ತು ಯಾವುದು ಅಂತೇಳಿ ಕೇಳಿ ಆಪ್ಷನ್ಗಳಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಕೊಡುವ ಬದಲಿಗೆ ಸಾಲ್ಟ್ ಪೆಟ್ರೆ ಅಂತೇಳಿ ಕೊಡಬಹುದು. ಹೌದ್ರಿ, ನಮ್ಗೆ ಎರಡೂ ಗೊತ್ತಿರಬೇಕು. ಸಾಲ್ಟ್ ಪೆಟ್ರೆ ಇಸ್ ದಿ ಕಾಮನ್ ನೇಮ್ ಆಫ್ ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಹೇಳ್ತಾ ಇದೀವಿ. ಜೊತೆಗೆ ಏನನ್ನು ಒಳಗೊಂಡಿರ್ತದೆ ಗನ್ ಪೌಡರ್ ಅಂತ ಹೇಳಿ ನೋಡಿದಾಗ ಚಾರ್ಕೋಲ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒಂದು ಸಲ್ಫರ್, ಗಂಧಕ ಅಂತ ಹೇಳ್ತಾ ಇದೀವಿ. ಈ ರೀತಿ ರಾಸಾಯನಿಕ ವಸ್ತುಗಳನ್ನ ಏನ್ ಮಾಡಿರ್ತದ, ಒಳಗೊಂಡಿರುತ್ತದೆ ಅಂತ ಹೇಳ್ತೀವಿ. ಜೊತೆಗೆ ಈ ರೋಜರ್ ಬೇಕನ್ ಅವರು ಮತ್ತೆ ಏನ್ ತಯಾರು ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ ರೋಜರ್ ಬೇಕನ್ ಅವರು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂತ ಹೇಳ್ತೀವಿ, ಭೂತ ಕನ್ನಡಿಯನ್ನ ತಯಾರಿಸ್ತಾ ಬರ್ತಾರೆ. ಭೂತ ಕನ್ನಡಿಯನ್ನ ತಯಾರಿಸಿದ ವಿಜ್ಞಾನಿ ಅಥವಾ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿರ್ತಾನೆ ಎಕ್ಸಾಮ್ ಅಲ್ಲಿ, ಗೊತ್ತಿರಲಿ. ರೋಜರ್ ಬೇಕನ್ ಅಂತ ಹೇಳ್ತಾ ಇದೀವಿ, ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್. ಏನು ಭೂತ ಕನ್ನಡಿ, ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂದ್ರೆ ನಿಮಗೆ ಭೌತಶಾಸ್ತ್ರದಲ್ಲಿ ನಿರಂಜನ್ ಸರ್ ತಿಳಿಸ್ಕೊಡ್ತಾರ, ಅದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಡ್ರಿ. ಈ ರೀತಿ ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್ ಅವರು ವಿಜ್ಞಾನಕ್ಕೆ ಒಂದಿಷ್ಟು ಕೊಡುಗೆಗಳನ್ನು ಕೊಡ್ತಾ ಬರ್ತಾರೆ. ದೆನ್ ನೆಕ್ಸ್ಟ್ ಒನ್, ಇಲ್ಲಿ ವಿಜ್ಞಾನ ಅಂತ ಹೇಳಿ ನೋಡಿದಾಗ ವಿಜ್ಞಾನದ ಶಾಖೆಗಳು ಫಿಸಿಕ್ಸ್, ವಿಜ್ಞಾನದ ಶಾಖೆಗಳು ಫಿಸಿಕ್ಸ್ ಅಂತ ಹೇಳಿ ತೋಳ್ತಾ ಇದೀವಿ. ವಿಜ್ಞಾನದ ಶಾಖೆಗಳು ಒಂದು ಫಿಸಿಕ್ಸ್ ಅಂತ ಹೇಳಿ ನೋಡ್ತೀರಿ. ದೆನ್ ಅದೇ ರೀತಿ ಕೆಮಿಸ್ಟ್ರಿ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಬಯೋಲಜಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಅದೇ ರೀತಿ ಬಯೋಲಜಿ. ಇಲ್ಲಿ ವಿಜ್ಞಾನದಲ್ಲಿ ಪ್ರಮುಖವಾಗಿ ನಾವು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ಒಂದು ಶಾಖೆ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಬಯೋಲಜಿ ಅಂತೇಳಿ ತೆಗೆದುಕೊಳ್ತಾ ಇದೀವಿ. ಬಯೋಲಜಿ, ಬಯೋಲಜಿ ಅಂದ್ರೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಜೀವಶಾಸ್ತ್ರ ಅಂತ ಹೇಳಿ ಕೊಡ್ತೀವಿ ನಾವು. ಹೌದ್ರಿ, ಯಾವ ಶಾಸ್ತ್ರ? ಜೀವಶಾಸ್ತ್ರ ಅಂತ ಹೇಳಿ ಕೊಡ್ತೀವಿ. ಇಲ್ಲದ ಜೀವಶಾಸ್ತ್ರ ಅಂತೇಳಿ ಬಯೋಲಜಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಏನು ಬಯೋಲಜಿ ಅಂದ್ರೆ? ಜೀವಶಾಸ್ತ್ರ ಅಂದ್ರೆ ಏನು? ಜೀವಶಾಸ್ತ್ರ ಅಂದ್ರೆ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಈಸ್ ಕಾಲ್ಡ್ ಬಯೋಲಜಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಜೀವಶಾಸ್ತ್ರ ಅಂದ್ರೆ ಸಜೀವಿಗಳ ಕುರಿತಾದ ಅಧ್ಯಯನವನ್ನೇ ಏನಂತೇಳಿ ಕರಿತಾ ಇದ್ದೀವಿ? ಜೀವಶಾಸ್ತ್ರ ಅಂತ ಕರಿತೀವಿ. ಜೀವಶಾಸ್ತ್ರ, ಸಜೀವಿಗಳ ಕುರಿತಾದ ಅಧ್ಯಯನವನ್ನೇ ಬಯೋಲಜಿ ಅಂತೇಳಿ ಕರಿತಾ ಇದ್ದೀವಿ, ಬಯೋಲಜಿ. ಎಸ್, ಹಾಗಾದ್ರೆ ಈ ಒಂದು ಬಯೋಲಜಿ ಅಂತ ಹೇಳಿ ನೋಡಿದಾಗ ಇಲ್ಲಿ ನೋಡಿ, ಬಯೋಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ಗೊತ್ತಿರಬೇಕು. ಗ್ರೀಕ್ ಭಾಷೆಯಿಂದ ಬಂದ ಪದವಾಗಿದೆ. ಗ್ರೀಕ್ ಭಾಷೆಯಿಂದ ಬಂದ ಪದವಾಗಿದೆ ಬಯೋಲಜಿ ಅಂತಕ್ಕಂಥ ಪದ. ಇಲ್ಲಿ ಬಯೋಸ್ ಎಂದರೆ ಲಿವಿಂಗ್, ಲೋಗಸ್ ಎಂದರೆ ಟು ಸ್ಟಡಿ ಅಂತ ಅರ್ಥ. ಹೌದ್ರಿ, ಬಯಾಸ್ ಅಂದ್ರೆ ಏನು? ಲಿವಿಂಗ್. ಲೋಗಸ್ ಅಂದ್ರೆ ಟು ಸ್ಟಡಿ ಅಂತ ಅರ್ಥ. ಅಂದರೆ ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳ ಕುರಿತಾದ ಅಧ್ಯಯನವನ್ನೇ ಏನಂತೇಳಿ ಕರಿತಾ ಇದೀವಿ? ಬಯೋಲಜಿ, ಜೀವಶಾಸ್ತ್ರ ಅಂತ ಕರಿತೀವಿ, ಜೀವಶಾಸ್ತ್ರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಜೀವಶಾಸ್ತ್ರ ಅಂತ ಹೇಳಿ ನೋಡಿದಾಗ ಇನ್ನೊಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು. ಹೌದ್ರಿ, ಜೀವಶಾಸ್ತ್ರ ಅಂತ ಹೇಳಿದಾಗ ಸಜೀವಿಗಳ ಕುರಿತಾದ ಅಧ್ಯಯನ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಈ ಸಜೀವಿಗಳಂದ್ರೆ ಯಾವುವು?
ಜೀವಿಗಳು ಮತ್ತು ನಿರ್ಜೀವಿಗಳು ಅಂತೇಳಿ ಕೊಡ್ತಾ ಇದ್ದೀವಿ. ನಿರ್ಜೀವಿಗಳಿಗೆ ಉದಾಹರಣೆ ಒಂದು ಕಲ್ಲು ಅಂತೇಳಿ ಕೊಡಬಹುದು, ಮಣ್ಣು ಅಂತೇಳಿ ಕೊಡಬಹುದು, ಹೌದ್ರಿ, ವಾಲ್ ಆಗಿರಬಹುದು. ಈ ರೀತಿ ಸಜೀವಿಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ನಿರ್ಜೀವಿಗಳು ಅಂತೇಳಿ ಕೊಟ್ಟಿವಿ. ಹಾಗಾದ್ರೆ ಸಜೀವಿಗಳು ಅಂದ್ರೆ ಗೊತ್ತಿರ್ಬೇಕು ನಮ್ಗೆ. ಸಜೀವಿಗಳು ಮತ್ತು ನಿರ್ಜೀವಿಗಳು ಅಂತೇಳಿ ನೋಡ್ತಾ ಇದ್ದೀವಿ. ಸಜೀವಿಗಳು ಅಂತೇಳಿ ಬಂದಾಗ ನಾವಿಲ್ಲಿ ಏನ್ ಮಾಡ್ತೀವಪ್ಪ ಅಂತೇಳಿ ನೋಡಿದಾಗ ಪ್ರಮುಖವಾಗಿ ಉಸಿರಾಟ ಕ್ರಿಯೆ ನಡೀತದೆ ಇಲ್ಲಿ. ಹೌದ್ರಿ, ಯಾವ ಕ್ರಿಯೆ? ಉಸಿರಾಟ ಕ್ರಿಯೆ ನಡೀತದ. ಆದರೆ ಅದೇ ಒಂದು ಈ ಕಟ್ಟಿಗೆಗಳಲ್ಲಿ ಸಾಮಾನ್ಯವಾಗಿ ಒಂದು ಒಣಗಿದ ಕಟ್ಟಿಗೆ ಅಂತೇಳಿ ತಗೊಳ್ತಾ ಇದೀವಿ ಅಥವಾ ಕಲ್ಲು ಅಂತೇಳಿ ತಗೊಳ್ತಾ ಇದೀವಿ. ಇದರಲ್ಲಿ ಏನ್ ನಡೆಯಲ್ಲ, ಉಸಿರಾಟ ಕ್ರಿಯೆ ನಡೆಯುವುದಿಲ್ಲ. ಸಜೀವಿಗಳಲ್ಲಿ ಮಾತ್ರ ಈ ಒಂದು ಕ್ರಿಯೆ ನಡೀತಾ ಇದೆ. ಇದೊಂದು ಕ್ವಾಲಿಟಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದೀವಿ. ಒಂದು ಉಸಿರಾಟ ಆಗಬಹುದು. ದೆನ್ ನೆಕ್ಸ್ಟ್ ಒಂದು ಪೋಷಣೆ ಆಗಬಹುದು. ಪೋಷಣೆ ನ್ಯೂಟ್ರಿಷನ್ ಅಂತ ಹೇಳ್ತಾ ಇದೀವಿ. ನ್ಯೂಟ್ರಿಷನ್ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಒಂದು ಜೀರ್ಣ ಕ್ರಿಯೆ ಕಂಡು ಬರ್ತದ. ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣವಾಗ್ತಾ ಬರ್ತದ. ಜೀರ್ಣ ಕ್ರಿಯೆ ಕಂಡು ಬರುತ್ತದೆ. ಪೋಷಣೆ ಕಂಡು ಬರ್ತದ. ಉಸಿರಾಟ ಕಂಡು ಬರ್ತದ. ಜೊತೆಗೆ ವಿಸರ್ಜನೆ ಕ್ರಿಯೆ ಕಂಡು ಬರುತ್ತದೆ. ವಿಸರ್ಜನೆ ಕ್ರಿಯೆ ಕಂಡು ಬರುತ್ತದೆ. ಅದೇ ರೀತಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಕೂಡ ನಡೀತಾ ಬರ್ತದೆ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ. ಈ ರೀತಿ ಸಜೀವಿಗಳ ಒಂದು ಗುಣಲಕ್ಷಣಗಳು ಅಂತ ಹೇಳ್ತಾ ಇದ್ದೀವಿ. ಸಜೀವಿಗಳು ಈ ರೀತಿ ಉಸಿರಾಡುತ್ತವೆ, ಪೋಷಣೆ ಪಡೆದುಕೊಳ್ಳುತ್ತವೆ, ಅಂದ್ರೆ ಆಹಾರವನ್ನು ತೆಗೆದುಕೊಳ್ಳುತ್ತವೆ. ಆ ತಿಂದಿರ್ತಕ್ಕಂಥ ಆಹಾರ ಏನಾಗ್ತಾ ಬರ್ತದೆ, ಜೀರ್ಣ ಆಗ್ತಾ ಬರ್ತದೆ. ಜೊತೆಗೆ ವಿಸರ್ಜನೆ, ಸಂತಾನೋತ್ಪತ್ತಿ ಕೂಡ ನಡೀತದೆ. ಇದೆಲ್ಲ ಎಲ್ಲಿರ್ತದಪ್ಪ ಅಂತ ಹೇಳಿ ನೋಡಿದಾಗ ಸಜೀವಿಗಳಲ್ಲಿ ಕಂಡು ಬರ್ತದೆ. ಇಂಥ ಒಂದು ಸಜೀವಿಗಳ ಕುರಿತಾದ ಅಧ್ಯಯನವನ್ನೇ ಏನಂತ ಹೇಳ್ತಾ ಇದ್ದೀವಿ, ಬಯಾಲಜಿ ಅಂತ ಹೇಳಿ ಕರಿತಾ ಇದ್ದೀವಿ. ಜೀವಶಾಸ್ತ್ರ ಅಂತ ಹೇಳಿ ಕರಿತೀವಿ, ಜೀವಶಾಸ್ತ್ರ. ದೆನ್ ನೆಕ್ಸ್ಟ್ ಈ ಒಂದು ಜೀವಶಾಸ್ತ್ರ ಅಂತ ಹೇಳಿ ನೋಡಿದಾಗ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಗೊತ್ತಿರಬೇಕು. ಹೌದ್ರಿ, ಹೂ ಇಸ್ ದ ಫಾದರ್ ಆಫ್ ಬಯಾಲಜಿ ಅಂತೇಳಿ ಕೇಳ್ತಿರ್ತಾನ. ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅಂತ ಕರಿತೀವಿ ನಾವು. ಹೌದ್ರಿ, ಅರಿಸ್ಟಾಟಲ್ ಫಾದರ್ ಆಫ್ ಬಯಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಅರಿಸ್ಟಾಟಲ್ ಅವರನ್ನ ನಾವು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಗೊತ್ತಿರಬೇಕು, ಅರಿಸ್ಟಾಟಲ್ ಅವರನ್ನೇ ನಾವು ಮತ್ತೆ ಯಾವ ಪಿತಾಮಹ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದಾಗ ಫಾದರ್ ಆಫ್ ಎಂಬ್ರಿಯಾಲಜಿ ಅಂತ ಕರಿತೀವಿ. ಫಾದರ್ ಆಫ್ ಎಂಬ್ರಿಯಾಲಜಿ. ಎಂಬ್ರಿಯೋ ಅಂದ್ರೆ ಗೊತ್ತಿರಬೇಕು, ಭ್ರೂಣ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಭ್ರೂಣ ಅಂತೇಳಿ ಕರಿತೀವಿ. ಭ್ರೂಣ. ಫಾದರ್ ಆಫ್ ಎಂಬ್ರಿಯಾಲಜಿ ಅಂತೇಳಿ ಕರಿತಾ ಇದೀವಿ. ಅಂದ್ರೆ ಭ್ರೂಣಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂತ ಹೇಳಿ ನೋಡಿದಾಗ ಅರಿಸ್ಟಾಟಲ್ ಅಂತಕ್ಕಂಥ ವಿಜ್ಞಾನಿಯವರನ್ನ ನಾವು ಕರಿತಾ ಬರ್ತೀವಿ. ಇವರನ್ನೇ ನಾವು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಇದೀವಿ. ಇಲ್ಲಿ ಒಂದು ಜೀವಶಾಸ್ತ್ರ ಅಂತ ಹೇಳಿ ನೋಡಿದಾಗ ಜೀವಶಾಸ್ತ್ರದಲ್ಲಿ ಮತ್ತೆ ಎರಡು ಬ್ರಾಂಚಸ್ ಗಳನ್ನ ನೋಡ್ತಾ ಬರ್ತೀವಿ ನಾವು. ಹೌದ್ರಿ, ಜೀವಶಾಸ್ತ್ರದ ಎರಡು ಶಾಖೆಗಳು ಯಾವ ಅಂತ ಹೇಳಿ ನೋಡಿದಾಗ ಜೀವಶಾಸ್ತ್ರದ ಎರಡು ಶಾಖೆಗಳು, ಒಂದು ಪ್ರಾಣಿಶಾಸ್ತ್ರ ಅಂತ ಕೊಡ್ತೀವಿ ನಾವು. ಹೌದ್ರಿ, ಒಂದು ಕೊಡ್ತಾ ಇದೀವಿ ಯಾವ ಶಾಸ್ತ್ರ, ಪ್ರಾಣಿಶಾಸ್ತ್ರ ಅಂತ ಹೇಳಿ ತೊಳ್ತಾ ಇದೀವಿ. ಇದನ್ನೇ ಇಂಗ್ಲಿಷ್ ಅಲ್ಲಿ ಜುವಾಲಜಿ ಅಂತ ಕರಿತೀವಿ ನಾವು. ಹೌದ್ರಿ, ಏನು ಪ್ರಾಣಿಶಾಸ್ತ್ರ ಅಂದ್ರೆ ಪ್ರಾಣಿಗಳ ಕುರಿತಾದ ಅಧ್ಯಯನವನ್ನೇ ಯಾವ ಶಾಸ್ತ್ರ ಅಂತೇಳಿ ಕರಿತೀವಿ, ಪ್ರಾಣಿಶಾಸ್ತ್ರ ಅಂತೇಳಿ ಕರಿತಾ ಇದೀವಿ. ದ ಸ್ಟಡಿ ಆಫ್ ಅನಿಮಲ್ಸ್ ದಟ್ ಈಸ್ ಕಾಲ್ಡ್ ಜುವಾಲಜಿ ಅಂತ ಹೇಳ್ತೀವಿ. ಹೌದ್ರಿ, ದ ಸ್ಟಡಿ ಆಫ್ ಅನಿಮಲ್ಸ್ ದಟ್ ಈಸ್ ಕಾಲ್ಡ್ ಜುವಾಲಜಿ ಅಂತೇಳಿ ಕೊಡ್ತಾ ಇದೀವಿ. ಪ್ರಾಣಿಗಳ ಕುರಿತಾದ ಅಧ್ಯಯನವನ್ನೇ ಪ್ರಾಣಿಶಾಸ್ತ್ರ. ಹಾಗಾದ್ರೆ ಈ ಒಂದು ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂತೇಳಿ ನೋಡಿದಾಗ ಅರಿಸ್ಟಾಟಲ್ ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ, ಅರಿಸ್ಟಾಟಲ್ ಅವರನ್ನ ನಾವು ಫಾದರ್ ಆಫ್ ಬಯಾಲಜಿ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಫಾದರ್ ಆಫ್ ಎಂಬ್ರಿಯಾಲಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಇವರನ್ನೇ ನಾವು ಈ ಒಂದು ಭೌತಶಾಸ್ತ್ರದ ಶಾಖೆ ಆಗಿರ್ತಕ್ಕಂಥ ಜುವಾಲಜಿ, ಪ್ರಾಣಿಶಾಸ್ತ್ರದ ಪಿತಾಮಹ ಅಂತೇಳಿ ಕೊಡ್ತಾ ಇದ್ದೀವಿ. ಇವರನ್ನೇ ಯಾಕೆ ನಾವು ಪ್ರಾಣಿಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದಿವಿ ಅಂತ ಹೇಳಿ ನೋಡಿದಾಗ ಇವರು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ, ಪ್ರಾಣಿಗಳಿಗೆ ಅಂತೇಳಿ ನೋಡಿದಾಗ ಯಾವ ರೀತಿ ಉಸಿರಾಟ ಮಾಡುತ್ತವೆ ಪ್ರಾಣಿಗಳು, ಯಾವ ರೀತಿ ಜೀರ್ಣ ಕ್ರಿಯೆ ನಡೀತದೆ, ಯಾವ ರೀತಿ ಎಕ್ಸ್ಕ್ರೀಷನ್ ವಿಸರ್ಜನೆ ಕ್ರಿಯೆ ನಡೀತದ, ಹೌದ್ರಿ, ಯಾವ ರೀತಿ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ, ಇವುಗಳ ಎಲ್ಲಾ ಕುರಿತಾದ ಒಂದು ಮಾಹಿತಿಯನ್ನ ಮೊಟ್ಟ ಮೊದಲಿಗೆ ಇಡೀ ಜಗತ್ತಿಗೆ ತಿಳಿಸಿಕೊಡ್ತಾ ಬರ್ತಾರೆ. ಯಾರು ಅಂತ ಹೇಳಿ ನೋಡಿದಾಗ ಅರಿಸ್ಟಾಟಲ್. ಅದಕ್ಕಾಗಿ ಇವರನ್ನೇ ನಾವು ಪ್ರಾಣಿಶಾಸ್ತ್ರದ ಪಿತಾಮಹ ಅಂತೇಳಿ ಕೊಡ್ತಾ ಇದ್ದೀವಿ. ಅವರು ಒಂದು ಬುಕ್ ಅನ್ನ ಬರೀತಾರೆ. ಹೌದ್ರಿ, ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಅನ್ನ ಬರಿತಾ ಬರ್ತಾರ. ಆ ಬುಕ್ ಹೆಸರು ಏನಂತ ಹೇಳಿ ನೋಡಿದಾಗ ಹಿಸ್ಟೋರಿಯಾ ಅನಿಮೇಲಿಯಂ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಹಿಸ್ಟೋರಿಯಾ ಅನಿಮೇಲಿಯಂ. ಇದು ನಮಗ ಯಾವ ಎಕ್ಸಾಮ್ಗಳಲ್ಲಿ ಕೇಳಿದ್ದಪ್ಪ ಅಂತ ಹೇಳಿ ನೋಡಿದಾಗ
ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ. ಹೌದ್ರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂತೇಳಿ ನೋಡಿದಾಗ SSC ಆಗಿರ್ಬೋದು, RRB ಆಗಿರ್ಬೋದು, ಹೌದ್ರಿ, ಇಂಥ ಒಂದು ಎಕ್ಸಾಮ್ಗಳಲ್ಲಿ ಈ ಅರಿಸ್ಟಾಟಲ್ ಅವರು ಬರೆದಿರ್ತಕ್ಕಂಥ ಒಂದು ಕೃತಿ ಹೆಸರು ಏನು ಅಂತೇಳಿ ಕರೀತಾರ. ಕೃತಿ ಹೆಸರು ಏನು ಅಂತ, ಬುಕ್ ಹೆಸರು ಏನಪ್ಪಾ ಅಂತ ನೋಡಿದಾಗ ಹಿಸ್ಟೋರಿಯಾ ಎನಿಮೇಲಿಯಂ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಹಿಸ್ಟೋರಿಯಾ ಎನಿಮೇಲಿಯಂ ಅಂತೇಳಿ ಕರಿತಾ ಬರ್ತೀವಿ. ಪಾಯಿಂಟ್ ಗೊತ್ತಿರಬೇಕು, ನೆನ್ಪಿಟ್ಕೋರಿ. ಈ ರೀತಿ ಪ್ರಾಣಿಶಾಸ್ತ್ರ ಅಂತೇಳಿ ನೋಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಸಸ್ಯಶಾಸ್ತ್ರ. ಇನ್ನೊಂದು ಶಾಖೆ ಯಾವುದಪ್ಪ ಅಂತ ಕೇಳಿದಾಗ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ. ಇಲ್ಲಿ ಸಸ್ಯಗಳ ಕುರಿತಾದ ಅಧ್ಯಯನವನ್ನ ಯಾವ ಶಾಸ್ತ್ರ ಎನ್ನುವರು ಅಂತ ಹೇಳಿ ನೋಡಿದಾಗ ಸಸ್ಯಶಾಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಬಾಟನಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಸಸ್ಯಗಳ ಕುರಿತಾದ ಅಧ್ಯಯನವೇ ಸಸ್ಯಶಾಸ್ತ್ರ. ಈ ಒಂದು ಸಸ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದಾಗ ಥಿಯೋ ಪ್ರಾಸ್ಟಸ್ ಅಂತ ಹೇಳ್ತೇವೆ. ಹೌದ್ರಿ, ಸಸ್ಯಶಾಸ್ತ್ರದ ಪಿತಾಮಹ ಯಾರು? ಥಿಯೋ ಪ್ರಾಸ್ಟಸ್ ಅಂತೇಳಿ ಕೊಡ್ತಾ ಬರ್ತೀವಿ. ಈ ಥಿಯೋ ಪ್ರಾಸ್ಟಸ್ ಅವರನ್ನೇ ನಾವು ಯಾಕೆ ಫಾದರ್ ಆಫ್ ಬಾಟ್ನಿ ಅಂತೇಳಿ ಕರೆದೀವಿ? ಯಾಕೆ ಫಾದರ್ ಆಫ್ ಬಾಟ್ನಿ ಅಂತೇಳಿ ಕರಿತಾ ಇದೀವಿ ಅಂತ ಹೇಳಿ ನೋಡಿದಾಗ ಇವರು ಈ ಒಂದು ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ಹೌದು, ಇವರು ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಅನ್ನ ಬರಿತಾ ಬರ್ತಾರೆ. ಅಂದ್ರೆ ಸಸ್ಯಗಳ ಒಂದು ಮಾರ್ಪಾಲಜಿ ಕುರಿತಾಗಿ ಒಂದು ಬುಕ್ ಅನ್ನ ಬರಿತಾ ಬರ್ತಾರೆ. ಅಂದ್ರೆ ಯಾವ ರೀತಿ ಸಸ್ಯಗಳು ಬೆಳವಣಿಗೆ ಆಗ್ತಾವ, ಯಾವ ರೀತಿ ಸಸ್ಯಗಳ ಆಕಾರವನ್ನು ಹೊಂದಿವೆ, ಆ ಸಸ್ಯದಲ್ಲಿ ಇರ್ತಕ್ಕಂಥ ಭಾಗಗಳ ಕೆಲಸ ಏನು, ಹೌದು, ಇವುಗಳ ಎಲ್ಲಾ ವಿಚಾರಗಳನ್ನ ಮೊಟ್ಟ ಮೊದಲಿಗೆ ತಿಳಿಸ್ಕೊಡೋದ್ರ ಜೊತೆ ಒಂದು ಕೃತಿ ಅಥವಾ ಒಂದು ಬುಕ್ ಅನ್ನ ಬರಿತಾ ಬರ್ತಾರೆ. ಆ ಬುಕ್ ಹೆಸರು ಗೊತ್ತಿರಬೇಕು, ಹಿಸ್ಟೋರಿಯಾ ಪ್ಲಾಂಟರಮ್ ಅಂತ ಹೇಳಿ. ಹೌದ್ರಿ, ಹಿಸ್ಟೋರಿಯಾ ಪ್ಲಾಂಟರಮ್ ಅಂದ್ರೆ ನಮಗಿದು ಸಾಮಾನ್ಯವಾಗಿ ಲ್ಯಾಟಿನ್ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಇದು ಹಿಸ್ಟೋರಿಯಾ ಪ್ಲಾಂಟರಮ್, ಹಿಸ್ಟೋರಿಯಾ ಎನಿಮೇಲಿಯಂ ಅಂತೇಳಿ ಕರಿತೀವಿ. ಅಂದರೆ ಹಿಸ್ಟೋರಿಯಾ ಪ್ಲಾಂಟರಮ್ ಅಂದ್ರೆ ಹಿಸ್ಟ್ರಿ ಆಫ್ ಪ್ಲಾಂಟ್ಸ್ ಅಂತ ಅರ್ಥ. ಹೌದ್ರಿ, ಹಿಸ್ಟ್ರಿ ಆಫ್ ಪ್ಲಾಂಟ್ಸ್. ಇಲ್ಲಿ ಹಿಸ್ಟೋರಿಯಾ ಎನಿಮೇಲಿಯಂ ಅಂತೇಳಿ ನೋಡಿದಾಗ ಹಿಸ್ಟ್ರಿ ಆಫ್ ಅನಿಮಲ್ಸ್ ಅಂತೇಳಿ ಕರಿತಾ ಇದೀವಿ. ಸಾಮಾನ್ಯವಾಗಿ ಈ ರೀತಿ ಒಂದು ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಶಾಖೆಗಳು ಒಂದು ಪ್ರಾಣಿಶಾಸ್ತ್ರ, ಇನ್ನೊಂದು ಸಸ್ಯಶಾಸ್ತ್ರ ಅಂತೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪ್ರಮುಖವಾಗಿ ಯಾವುದರ ಕುರಿತಾಗಿ ಕೇಳ್ತಾನಪ್ಪ, ಇಲ್ಲಿ ಸಸ್ಯಶಾಸ್ತ್ರ ಇಂಪಾರ್ಟೆಂಟ್ ಅನ್ನೋ ಪ್ರಾಣಿಶಾಸ್ತ್ರ ಇಂಪಾರ್ಟೆಂಟ್ ಅಂತ ನೋಡಿದಾಗ ಇಲ್ಲಿವರೆಗೂ ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದಾಗ ಒಂದು 70% ಹೌದ್ರಿ ಹೆಚ್ಚಾಗಿ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾನೆ ಅಂತ ಹೇಳಿದಾಗ ಪ್ರಾಣಿಶಾಸ್ತ್ರದ ಆಧಾರದ ಮೇಲೆ. ಹೌದ್ರಿ, ಈ ಒಂದು ಜುವಾಲಜಿ ಮೇಲೆ ಅತಿ ಹೆಚ್ಚು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಿರ್ತಾನ. ಅದಕ್ಕಾಗಿ ನಮಗೂ ಪ್ರಾಣಿಶಾಸ್ತ್ರದ ಮೇಲೆ ಅತಿ ಹೆಚ್ಚು ನಾವೇನ್ ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ವಿಚಾರಗಳು ನಮಗೆ ಏನಾಗಿರ್ಬೇಕು, ಗೊತ್ತಿರಬೇಕು ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ, ಒಂದು 20% ಕೇಳ್ತಾ ಬರ್ತಾನ. ಹೌದ್ರಿ, ಸಸ್ಯಶಾಸ್ತ್ರ ಅಂತೇಳಿ ಕೊಡ್ತಾ ಇದೀವಿ. ಇಲ್ಲಿ ಸಸ್ಯಶಾಸ್ತ್ರ ಅಂತ ಹೇಳಿದಾಗ ಆಮೇಲೆ ಪ್ರಾಣಿಶಾಸ್ತ್ರ ಅಂತ ಹೇಳಿ ನೋಡಿದಾಗ ನಾವು ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಕೇವಲ ಎರಡೇ ಅಲ್ರಿ ಶಾಖೆಗಳು, ಎರಡೇ ಶಾಖೆಗಳಲ್ಲ, ಇನ್ನೊಂದು ಬಯಾಲಜಿಯಲ್ಲಿ ಬರ್ತಕ್ಕಂಥ ಒಂದು ಶಾಖೆ ಮೈಕ್ರೋಬಯಾಲಜಿ ಅಂತ ಕೊಡ್ತೀವಿ ನಾವು. ಹೌದ್ರಿ, ಬಯಾಲಜಿಯಲ್ಲಿ ಬರ್ತಕ್ಕಂಥದ್ದು ಒಂದು ನೋಡ್ರಿ, ಸಾಮಾನ್ಯವಾಗಿ ಜುವಾಲಜಿ ಅಂತೇಳಿ ನೋಡಿದೀವಿ. ದೆನ್ ನೆಕ್ಸ್ಟ್ ಅದೇ ರೀತಿ ಬಾಟ್ನಿ ಅಂತೇಳಿ ನೋಡಿದೀವಿ. ಅದೇ ರೀತಿ ಇನ್ನೊಂದು ಗೊತ್ತಿರಬೇಕು ನಮಗೆ, ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಮೈಕ್ರೋ ಬಯಾಲಜಿ ಅಂತೇಳಿ ಕೊಡ್ತೀವಿ, ಮೈಕ್ರೋಬಯಾಲಜಿ. ಈ ರೀತಿ ಒಂದು ಶಾಖೆಯಾದ ಮೈಕ್ರೋಬಯಾಲಜಿ ಅಂತೇಳಿ ನೋಡಿದಾಗ ಸೂಕ್ಷ್ಮ ಜೀವಿಶಾಸ್ತ್ರ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಸೂಕ್ಷ್ಮ ಜೀವಿಶಾಸ್ತ್ರ, ಸೂಕ್ಷ್ಮ ಜೀವಿಶಾಸ್ತ್ರ ಅಂತೇಳಿ ಕೊಡ್ತೀವಿ, ಮೈಕ್ರೋಬಯಾಲಜಿ. ಹಾಗಾದ್ರೆ ಯಾರನ್ನ ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ? ಹೌದ್ರಿ, ಯಾರನ್ನ ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ? ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಆಂಟೋನಿ ವಾನ್ ಲಿವನ್ ಹಾಕ್, ಇವರನ್ನೇ ನಾವೇನಂತ ಹೇಳ್ತಾ ಬರ್ತೀವಿ, ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತಾ ಬರ್ತೀವಿ. ಯಾಕೆ ಇವರನ್ನ ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಅಂತೇಳಿ ನೋಡಿದಾಗ ಇವರು ಮೊಟ್ಟ ಮೊದಲಿಗೆ ಈ ಒಂದು ಬ್ಯಾಕ್ಟೀರಿಯಾಗಳನ್ನ ಪತ್ತೆ ಹಚ್ತಾ ಬರ್ತಾರ. ಇಲ್ಲಿ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಒಂದು ಸೂಕ್ಷ್ಮ ಜೀವಿ ಅಂತ ಹೇಳ್ತೀವಿ ನಾವು.
ಹೌದ್ರಿ. ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆಗಳು ಏನಪ್ಪಾ ಅಂತ ಹೇಳಿದಾಗ ಬ್ಯಾಕ್ಟೀರಿಯಾಗಳು ಅಂತೇಳಿ ಕರಿತಾ ಇದೀವಿ, ಪ್ರೋಟೋಜುವಾಗಳು ಅಂತೇಳಿ ಕರಿತೀವಿ, ಅದೇ ರೀತಿ ವೈರಸ್ಗಳು ಅಂತೇಳಿ ಕರಿತಾ ಇದೀವಿ. ಇವೆಲ್ಲವೂ ಆ ಮೈಕ್ರೋಬಯಾಲಜಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಇವುಗಳ ಬಗ್ಗೆ. ಇಲ್ಲಿ ಮೊಟ್ಟ ಮೊದಲಿಗೆ ಆಂಟೋನಿ ವಾನ್ ಲಿವನ್ ಹಾಕ್ ಅಂತೇಳಿ ಕೊಡ್ತಾ ಇದೀವಿ. ಹೌದ್ರಿ, ಆಂಟೋನಿ ವಾನ್ ಲಿವನ್ ಹಾಕ್ ಇವರು ಮೊಟ್ಟ ಮೊದಲಿಗೆ ಒಂದು ಬ್ಯಾಕ್ಟೀರಿಯಾವನ್ನ ಏನ್ ಮಾಡ್ತಾ ಬರ್ತಾರ, ಐಡೆಂಟಿಫೈ ಮಾಡ್ತಾ ಬರ್ತಾರ. ಜೊತೆಗೆ ಈ ಲಿವನ್ ಹಾಕ್ ಅವರು ಮೊಟ್ಟ ಮೊದಲಿಗೆ ಏನ್ ತಯಾರು ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ ಮೈಕ್ರೋಸ್ಕೋಪ್ ಅನ್ನ ರೆಡಿ ಮಾಡ್ತಾರೆ. ಹೌದ್ರಿ, ಮೈಕ್ರೋಸ್ಕೋಪ್ ಅನ್ನ ತಯಾರಿಸಿದ ವಿಜ್ಞಾನಿ ಅಥವಾ ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಕೇಳಿರ್ತಾನ, ಗೊತ್ತಿರಲಿ. ಲಿವನ್ ಹಾಕ್ ಅಂತ ಎಷ್ಟೇ ಶಾರ್ಟ್ ಆಗಿ ಗೊತ್ತಿರ್ತಾನ, ಅದ್ರ ಗೊತ್ತಿರಲಿ ಕಂಪ್ಲೀಟ್ ನೇಮ್ ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳ್ತೀವಿ. ಹೌದ್ರಿ, ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಸೂಕ್ಷ್ಮ ಜೀವಶಾಸ್ತ್ರದ ಮೇಲೆ ಎಕ್ಸಾಮ್ಗಳಿಗೆ ಒಂದು 10% ಪ್ರಶ್ನೆಗಳನ್ನ ಕೇಳ್ತಾ ಬರ್ತಿರ್ತಾನೆ. ನೋಡ್ರಿ, 70% ಜುವಾಲಜಿಯಲ್ಲಿ ಕೇಳ್ತಾನ. ಹೌದ್ರಿ, 20% ಬಾಟ್ನಿ ಮೇಲೆ ಕೇಳ್ತಾ ಬರ್ತಾನ. ಆಮೇಲೆ 10% ರಿಮೈನಿಂಗ್ ಎಲ್ಲಿ ಕೇಳ್ತಾ ಬರ್ತಾನ ಅಂದ್ರ ಈ ಒಂದು ಮೈಕ್ರೋಬಯಾಲಜಿಯಲ್ಲಿ ಕೇಳ್ತಾ ಬರ್ತಾನ. ಗೊತ್ತಿರಲಿ, ಫಾದರ್ ಆಫ್ ಮೈಕ್ರೋಬಯಾಲಜಿ ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳಿ ಕೊಡ್ತಾ ಇದೀವಿ. ಆಂಟೋನಿ ವಾನ್ ಲಿವನ್ ಹಾಕ್ ಅಂತ ಹೇಳ್ತಾ ಇದೀವಿ. ಎಸ್, ಹಾಗಾದ್ರೆ ಈ ರೀತಿ ಒಂದು ಜೀವಶಾಸ್ತ್ರದ ಶಾಖೆಗಳು ಅಂತ ಹೇಳಿ ಕೊಡ್ತೀವಿ. ಜೀವಶಾಸ್ತ್ರದ ಶಾಖೆಗಳು. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ನೋಡ್ರಿ, ಬಯಾಲಜಿ ಅಂತೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಜೀವಶಾಸ್ತ್ರ, ಈ ಬಯಾಲಜಿ ಅಂತಕ್ಕಂಥ ವರ್ಡ್ ಅನ್ನ ಕೊಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಯಾರು ಅಂತೇಳಿ ನಮಗೆ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಬಂದಿರ್ತದ. ಬಯಾಲಜಿ ಅಂತಕ್ಕಂಥ ಒಂದು ವರ್ಡ್ ಅನ್ನ, ದ ವರ್ಡ್ ಬಯಾಲಜಿ ಇಸ್ ಕಾಯಿನ್ಡ್ ಬೈ ಲೆಮಾರ್ಕ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಯಾರು ಅಂತ ಹೇಳಿ ನೋಡಿದಾಗ ಲೆಮಾರ್ಕ್ ಅಂತೇಳಿ ಕರಿತೀವಿ. ಲೆಮಾರ್ಕ್ ಮತ್ತು ಟ್ರೆವೆನಾರಸ್ ಅಂತ ಹೇಳ್ತೀವಿ. ಟ್ರೆವೆನಾರಸ್ ಮತ್ತು ಲೆಮಾರ್ಕ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳಿಂದ ಈ ಒಂದು ಬಯಾಲಜಿ ಅಂತಕ್ಕಂಥ ಒಂದು ವರ್ಡ್ ಏನಾಗಿದೆ ಅಂತ ಹೇಳಿದಾಗ ಕಾಯಿನ್ ಆಗಿದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಇಬ್ಬರು ವಿಜ್ಞಾನಿಗಳು ಈ ಒಂದು ಟರ್ಮ್ ಅನ್ನು ಕೊಡ್ತಾ ಬರ್ತಾರೆ. ಯಾವಾಗ ಅಂತ ಕೇಳಿದಾಗ 1802 ಅಂತ ಹೇಳ್ತೀವಿ. ದ ಬಯಾಲಜಿ ವರ್ಡ್ ಈಸ್ ಕಾಯಿನ್ಡ್ ಬೈ ಲೆಮಾರ್ಕ್ ಅಂಡ್ ಟ್ರೆವೆನಾರ್ಸ್ ಇನ್ ದ ಇಯರ್ ಆಫ್ 1802 ಅಂತ ಹೇಳ್ತಾ ಇದೀವಿ. 1802. ಇಲ್ಲಿ ನೋಡ್ರಿ, ಜೀವಶಾಸ್ತ್ರ ಅಂತೇಳಿ ಬಂದಾಗ ಇದಕ್ಕೆ ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು. ಏನು ಕರೆಂಟ್ ಅಫೇರ್ಸ್ ಅಂತೇಳಿ ನೋಡಿದಾಗ ನೋಡ್ರಿ, ಇತ್ತೀಚೆಗೆ ಈ ಒಂದು ಹಂದಿಯ ಒಂದು ಹೃದಯವನ್ನ ಮನುಷ್ಯನಿಗೆ ಅಳವಡಿಸಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತೀಚೆಗೆ ನೀವು ನೋಡಬಹುದು. ಆದ್ರೆ ಅದು ಇತ್ತೀಚೆಗೆ ಇರತಕ್ಕಂಥ ಒಂದು ಪ್ರಚಲಿತ ಘಟನೆ ಅಂತ ಹೇಳ್ತೀವಿ. ಅದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ನಾನು ಹೇಳ್ತೀನಿ, ಹೌದ್ರಿ, ಹಾರ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದೆನ್ ನೆಕ್ಸ್ಟ್ ಒನ್, ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರಬೇಕು ಅಂತ ಹೇಳಿದಾಗ ನಮಗೆ KS ಎಕ್ಸಾಮ್ ಬರಿತಾ ಇದೀವಿ. KS ಎಕ್ಸಾಮ್ ಅಂತೇಳಿ ಬಂದಾಗ ನೋಬೆಲ್ ಪ್ರೈಸ್ ವಿನ್ನರ್ಸ್ ಅಂತೇಳಿ ಕೊಡ್ತಾ ಬರ್ತಾನ. ನೋಬೆಲ್ ಪ್ರೈಸ್ ವಿನ್ನರ್ಸ್, ಇದರ ಮೇಲೆ ಪ್ರಶ್ನೆ ಕೇಳಿರುವಂತ ಒಂದು ಚಾನ್ಸಸ್ ಅದ. ನೋಬೆಲ್ ಪ್ರೈಸ್ ವಿನ್ನರ್ಸ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ನೋಬೆಲ್ ಪ್ರಶಸ್ತಿ ಅಂತೇಳಿ ಬಂದಾಗ ನಾವು ಇಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ? ಜೀವಶಾಸ್ತ್ರ. ಹೌದ್ರಿ, ಬಯಾಲಜಿ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಈ ಒಂದು 2020ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವಿಜ್ಞಾನಿಗಳು ಯಾರು ಅಂತ ಹೇಳಿ ನೋಡಿದಾಗ 2020 ಒಂದು 2 ವರ್ಷದ ಗೊತ್ತಿರ್ಬೇಕು. ಹೌದ್ರಿ, 2020 2021 ಈ ವರ್ಷ ಇನ್ನೂ ಕೊಡ್ತಾರೆ, ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಹೌದ್ರಿ, 2020 ಮತ್ತು 2021ರಲ್ಲಿ ಈ ಒಂದು ಜೀವಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವಿಜ್ಞಾನಿಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಬಯಾಲಜಿಯಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದ ವಿಜ್ಞಾನಿಗಳು ಇಲ್ಲಿ ಮೊದಲಿಗೆ 2021 ನೋಡ್ರಿ. 2021 ಅಂತ ಹೇಳಿ ನೋಡಿದಾಗ ಡೇವಿಡ್ ಜೂಲಿಯಸ್. then second one ಆರ್ಡಮ್ ಪಟ್ಪೂಷಿಯನ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಆರ್ಡಮ್ ಪಟ್ಪೂಷಿಯನ್ ಮತ್ತು ಡೇವಿಡ್ ಜೂಲಿಯಸ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳು 2021ರ
ಈ ಒಂದು ಜೀವಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತೇವೆ. ಹಾಗಾದರೆ ಈ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅವರಿಗೆ ಯಾಕೆ ಕೊಟ್ಟರು ನೊಬೆಲ್ ಪ್ರಶಸ್ತಿ? ಹೌದ್ರಿ, ನಮಗೆ ಯಾಕೆ ಕೊಟ್ಟಿಲ್ಲಪ್ಪ, ಅವ್ರಿಗೆ ಯಾಕೆ ಕೊಟ್ಟರು ಅಂತ ಹೇಳಿ ನೋಡಿದಾಗ ಈ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅವರು ಏನ್ ತಿಳಿಸ್ಕೊಡ್ತಾರಪ್ಪ ಅಂತ ಹೇಳಿದಾಗ, ಈ ಟೆಂಪರೇಚರ್ ಜಾಸ್ತಿ ಇದ್ದಾಗ, ಹೌದ್ರಿ, ಒಂದು ಚರ್ಮ, ಮಾನವನ ದೇಹದ ಚರ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ತದ ಅಂತಕ್ಕಂಥದನ್ನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಬರ್ತಾರೆ. ಹೌದ್ರಿ, ಈ ಒಂದು ಸ್ಪರ್ಶ ಜ್ಞಾನದ ಗ್ರಹಿಕೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಸ್ಪರ್ಶವಾದಾಗ ಯಾವ ರೀತಿ ನಮಗ ಈ ಒಂದು ಬ್ರೈನ್ಗೆ ಸಿಗ್ನಲ್ಗಳು ಹೋಗುತ್ತವೆ ಅಂತ ಹೇಳಿ ತಿಳಿಸ್ಕೊಡ್ತಾ ಬರ್ತಾರೆ. ಯಾರು ವಿಜ್ಞಾನಿಗಳು ಅಂತ ಹೇಳಿದಾಗ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ತಾಪಮಾನದಲ್ಲಿ ಚರ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ತದ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡೇವಿಡ್ ಜೂಲಿಯಸ್ ಮತ್ತು ಆಡಮ್ ಪಟ್ಪೂಷಿಯನ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳಿಗೆ 2021 ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳ್ತೀವಿ. ಯಾವ ವಿಭಾಗ ಅಂತ ಹೇಳಿ ನೋಡಿದಾಗ ಜೀವಶಾಸ್ತ್ರ ಅಂತ ಕೊಡ್ತೀವಿ ನಾವು. ಎಸ್, ಹಾಗಾದ್ರೆ ಒಂದೆಷ್ಟು ಗೊತ್ತಿರ್ಬೇಕು ನಮಗೆ, ಯಾಕಂದ್ರೆ 2020, 2021 ಎರಡೂ ಗೊತ್ತಿರಬೇಕು. ಯಾಕೆ 2020 ನೊಬೆಲ್ ಪ್ರಶಸ್ತಿ ಇಂಪಾರ್ಟೆಂಟ್ ಆಗ್ತದೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ, ಇಲ್ಲಿ 3 ಜನ ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತಾರೆ ಜೀವಶಾಸ್ತ್ರದ ವಿಭಾಗದಲ್ಲಿ 2020. ನಂಬರ್ 1 ಮೈಕಲ್ ಹೌಟನ್, ಚಾರ್ಲ್ಸ್ ರೈಸ್ ಅಂತ ಹೇಳ್ತೀವಿ, ಚಾರ್ಲ್ಸ್ ರೈಸ್. ಆಮೇಲೆ ಹಾರ್ವೆ ಅಲ್ಟರ್, ಚಾರ್ಲ್ಸ್ ರೈಸ್, ಮೈಕಲ್ ಹೌಟನ್. ಇವರಿಗೆ 2020 ಜೀವಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಹಾಗಾದರೆ ಈ 3 ಜನ ವಿಜ್ಞಾನಿಗಳಿಗೆ ಯಾಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟರು 2020 ವಿಭಾಗದಲ್ಲಿ ಅಂತ ಹೇಳಿ ನೋಡಿದಾಗ, ಇವರಿಗೆ ಯಾಕೆ ಕೊಡ್ತಾರಪ್ಪ ಅಂತ ಹೇಳಿ ನೋಡಿದ್ರೆ, ಇವರು ಹೆಪಟೈಟಿಸ್ ಸಿ ಅಂತಕ್ಕಂಥ ಒಂದು ವೈರಸ್ ಅನ್ನ ಪತ್ತೆ ಹಚ್ತಾರೆ. ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ. ಹೌದ್ರಿ, ಹೆಪಟೈಟಿಸ್ ಸಿ ವೈರಸ್ ಅನ್ನ ಪತ್ತೆ ಹಚ್ಚಿದ್ದಕ್ಕಾಗಿ ಮೈಕಲ್ ಹೌಟನ್, ಚಾರ್ಲ್ಸ್ ರೈಸ್ ಮತ್ತು ಹಾರ್ವೆ ಅಲ್ಟರ್ ಅಂತಕ್ಕಂತಹ 3 ವಿಜ್ಞಾನಿಗಳಿಗೆ 2020 ವಿಭಾಗದಲ್ಲಿ ಯಾವ ಪ್ರಶಸ್ತಿಯನ್ನು ಕೊಡುತ್ತಾರೆ ಅಂತ ಹೇಳಿದಾಗ ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತಾರೆ ಜೀವಶಾಸ್ತ್ರ ವಿಭಾಗದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಈ ಹೆಪಟೈಟಿಸ್ ಸಿ ಅಂದ್ರೆ ಏನು ಗೊತ್ತಿರಬೇಕಲ್ಲ ನಮಗೆ. ಹೌದ್ರಿ, ಹೆಪಟೈಟಿಸ್ ಸಿ ಇದೊಂದು ವೈರಸ್ ಅಂತ ಹೇಳ್ತಾ ಇದ್ದೀವಿ ನಾವು. ಹೌದ್ರಿ, ಹೆಪಟೈಟಿಸ್ ಸಿ ಒಂದು ವೈರಸ್. ಇಲ್ಲಿ ನೋಡ್ರಿ, ಹೆಪಟೈಟಿಸ್ ಸಿ ಅಂತೇಳಿ ನೋಡಿದಾಗ ನಾವು ಇದೊಂದು ವೈರಸ್ ಅಂತೇಳಿ ಕೊಡ್ತೀವಿ, ಜೊತೆಗೆ ಹೆಪಟೈಟಿಸ್ ಅಂತಕ್ಕಂಥದ್ದು ಒಂದು ರೋಗ ಅಂತೇಳಿ ಕೊಡ್ತಾ ಇದೀವಿ. ಯಾವ ರೀತಿ ಕೊರೋನಾ ಒಂದು ರೋಗ, ಕೊರೋನಾ ವೈರಸ್ ಅಂತೇಳಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಬಂದಿದೀವಿ. ಹೌದ್ರಿ, ಹೀಗೆ ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಒಂದು ಏನಾಗಿದೆ ಅಂತ ಹೇಳಿ ನೋಡಿದಾಗ ರೋಗ ಅಂತೇಳಿ ಕೊಡ್ತೀವಿ. ಹೆಪಟೈಟಿಸ್ ಸಿ ಏನಾಗಿದೆ, ಒಂದು ಡಿಸೀಸ್ ಅಂತೇಳಿ ಕೊಡ್ತಾ ಇದೀವಿ, ಡಿಸೀಸ್. ಎಸ್, ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡ್ತೀವಿ. ಈ ಒಂದು ಹೆಪಟೈಟಿಸ್ ಸಿ ಅಂತಕ್ಕಂಥ ರೋಗ ದೇಹದ ಯಾವ ಅಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತೇಳಿ, ಹೌದ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾನೋ ಒಂದು ನಮಗೆ ಗೊತ್ತಿರಬೇಕು. ದೇಹದ ಅಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಐಡಿಯಾ ಇರಬೇಕು ನಮಗೆ. ಹೌದ್ರಿ, ಈಗ ಉದಾಹರಣೆಗೆ ಜಾಂಡಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಹೌದ್ರಿ, ಅದೇ ರೀತಿ ಗೌಟ್ ಅಂತಕ್ಕಂಥ ಸಮಸ್ಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಮೇಲೆ ಕೇಶನ್ ಅಂತಕ್ಕಂಥ ಒಂದು ಡಿಸೀಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಈ ರೀತಿ ದೇಹದ ಅಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಇಲ್ಲಿ ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಹೆಪಟೈಟಿಸ್ ಸಿ ಅಂತಕ್ಕಂಥ ಒಂದು ರೋಗ ದೇಹದ ಯಾವ ಅಂಗಕ್ಕೆ ಅಂತ ಹೇಳಿ ನೋಡಿದಾಗ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ಕರಿತೀವಿ ನಾವು. ಲಿವರ್ ಅಂತ ಹೇಳಿ ನೋಡಿದಾಗ ಕನ್ನಡದಲ್ಲಿ ಯಕೃತ ಅಂತ ಕರಿತೀವಿ ನಾವು ಅದನ್ನು. ಹೌದ್ರಿ, ಯಕೃತ ಅಂತ ಹೇಳಿ ಕರಿತೀವಿ, ಲಿವರ್. ಈ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ಈ ಒಂದು ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಯಾವುದರ ಮೂಲಕ ಬರುವಂತ ಸಮಸ್ಯೆ ಅಂತ ಕೇಳಿದಾಗ ವೈರಸ್ನ ಮೂಲಕ ದೇಹಕ್ಕೆ ಬರುವಂತ ಒಂದು ಸಮಸ್ಯೆಯಾಗಿದೆ. ಕಾರಣವಾದ ವೈರಸ್ ಯಾವುದಪ್ಪ ಅಂತ ಕೇಳಿದರೆ ಹೆಪಟೈಟಿಸ್ ಸಿ. ಹೌದ್ರಿ, ಕಾರಣವಾದ ವೈರಸ್ ಯಾವುದು? ಹೆಪಟೈಟಿಸ್ ಸಿ. ಈ ರೀತಿ ಒಂದು ಹೆಪಟೈಟಿಸ್ ಸಿ ವೈರಸ್ ಅದ ಅಂತೇಳಿ ತಿಳಿಸಿಕೊಟ್ಟವರು ಮೈಕಲ್ ಹೌಟನ್, ಚಾರ್ಲ್ಸ್ ರೈಸ್ ಮತ್ತು ಹಾರ್ವೆ ಅಲ್ಟರ್ ಅಂತಕ್ಕಂತಹ 3 ಜನ ವಿಜ್ಞಾನಿಗಳು ಅಂತ ಹೇಳ್ತೀವಿ. ಅದನ್ನು ತಿಳಿಸಿಕೊಟ್ಟದ್ದಕ್ಕಾಗಿನೇ ಅವರಿಗೆ 2020 ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳ್ತೀವಿ. ಎಸ್, ಹಾಗಾದ್ರೆ ಹೆಪಟೈಟಿಸ್ ಸಿ ಇದು ವೈರಸ್ನ ಮೂಲಕ ಬರುವಂತಹ ಸಮಸ್ಯೆಯಾಗಿದೆ.
ಹೆಪಟೈಟಿಸ್ ಸಿ ಬಂದಾಗ ರೋಗದ ಲಕ್ಷಣ ಏನಪ್ಪಾ ಅಂತೇಳಿ ನೋಡಿದಾಗ ಲಿವರ್ನಲ್ಲಿ ಉರಿ ಮತ್ತು ನೋವು ಕಂಡು ಬರ್ತದೆ. ಹೌದ್ರಿ, ಲಿವರ್ನಲ್ಲಿ ಉರಿ ಮತ್ತು ನೋವು ಕಂಡು ಬರುತ್ತದೆ. ಲಿವರ್ನಲ್ಲಿ ಉರಿ ಮತ್ತು ನೋವು ಕಂಡು ಬರ್ತದ. ಜೊತೆಗೆ ಈ ಒಂದು ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡಿದಾಗ ಬಹಳಷ್ಟು ಏನಾಗ್ತಾ ಬರ್ತದೆ ಅಂತ ಹೇಳಿ ನೋಡಿದಾಗ ಪೇನ್ ಆಗ್ತಾ ಬರ್ತದೆ. ಹೌದ್ರಿ, ಈ ಒಂದು ಲಿವರ್ ನಲ್ಲಿ ಪೇನ್ ಆಗ್ತಾ ಬರ್ತದೆ, ನೋವು ಅಂತ ಹೇಳಿ ಕೊಡ್ತದೆ, ಉರಿ ಕೂಡ ಏನಾಗ್ತಾ ಬರ್ತದೆ ಅಲ್ಲಿ ಸ್ಟಾರ್ಟ್ ಆಗ್ತಾ ಬರ್ತದೆ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಎಂತ ಒಂದು ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡಿದಾಗ ಲೈಂಗಿಕ ಸಂಪರ್ಕದೊಂದಿಗೆ ಬರುವಂತ ಸಮಸ್ಯೆಯಾಗಿದೆ. ಲೈಂಗಿಕ ಸಂಪರ್ಕದೊಂದಿಗೆ ಬರುವಂತ ಸಮಸ್ಯೆಯಾಗಿದೆ. ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತಾ ಇದೀವಿ. ಲೈಂಗಿಕ ಸಂಪರ್ಕದೊಂದಿಗೆ ಬರುವಂತ ಒಂದು ಸಮಸ್ಯೆಯಾಗಿದೆ ಯಾವುದು? ಹೆಪಟೈಟಿಸ್ ಸಿ ಅಂತ ಹೇಳ್ತಾ ಇದೀವಿ. ಇದು ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ಎಸ್, ಹಾಗಾದ್ರೆ ನಮಗೆ ಐಡಿಯಾ ಇರಬೇಕು, ಲಿವರ್ ಯಕೃತ ಅಂತೇಳಿ ಕರಿತಾ ಇದೀವಿ. ಲಿವರ್ ದೇಹದ ಉದರದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತೇಳಿ ಮಾಹಿತಿ ಗೊತ್ತಿರ್ಬೇಕು ನಮ್ಗೆ. ಹೌದ್ರಿ, ಈ ಲಿವರ್ ಅಂತಕ್ಕಂಥದ್ದು ಉದರದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ರೈಟ್ ಸೈಡ್ಗೆ ಕಂಡು ಬರ್ತದೆ. ಹೌದ್ರಿ, ಲಿವರ್ ಪಿತ್ತ ಜನಕಾಂಗ ಅಂತೇಳಿ ಕೂಡ ಕರಿತಾ ಇದೀವಿ, ಯಕೃತ ಅಂತೇಳಿ ಕರಿತಿದೀವಿ. ಇದು ದೇಹದ ಅಂದ್ರೆ ಉದರದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಬಲಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಈ ರೀತಿ ಹೆಪಟೈಟಿಸ್ ಸಿ ಅಂತ ಹೇಳಿ ನೋಡ್ತಾ ಇದೀವಿ. ಹೆಪಟೈಟಿಸ್ ಸಿ ಇಷ್ಟು ಐಡಿಯಾ ಇರಬೇಕು. ಈ ರೀತಿ ನಾವೊಂದು ನೊಬೆಲ್ ಪ್ರಶಸ್ತಿ ಪಡೆದಿರತಕ್ಕಂಥ ವಿಜ್ಞಾನಿಗಳ ಬಗ್ಗೆ ಮಾಹಿತಿ ನೋಡಿದ್ದೇವೆ. ದೆನ್ ನೆಕ್ಸ್ಟ್ ಒನ್ ಎಸ್, ಇಲ್ಲಿ ನೋಡ್ರಿ, ಪ್ರಮುಖವಾಗಿ ನಾವೇನ್ ಮಾಹಿತಿ ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ ಜೀವಶಾಸ್ತ್ರದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಯಾವ ಒಂದು ಶಾಖೆಯಿಂದ ಅಂತ ಹೇಳಿ ನೋಡಿದಾಗ ಪ್ರಾಣಿಶಾಸ್ತ್ರ ಅಂತ ನೋಡಿದ್ದೀವಿ. ಪ್ರಾಣಿಶಾಸ್ತ್ರ ಜುವಾಲಜಿ ಅಂತ ಹೇಳಿ ನೋಡಿದ್ದೀವಿ. ಜುವಾಲಜಿ, ಈ ಒಂದು ಪ್ರಾಣಿಶಾಸ್ತ್ರ ಅಂತ ಹೇಳಿ ನೋಡಿದಾಗ ಇದರಲ್ಲಿ ಪ್ರಮುಖವಾಗಿ ಹೆಚ್ಚು ಪ್ರಶ್ನೆಗಳು ಎಲ್ಲಿ ಬರುತ್ತವೆ ಅಂತ ಹೇಳಿ ನೋಡಿದಾಗ ಮಾನವನ ದೇಹದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಹ್ಯೂಮನ್, ಹೌದ್ರಿ, ಶರೀರ ಶಾಸ್ತ್ರ ಅಂತ ಹೇಳ್ತಾ ಇದೀವಿ. ಮಾನವನ ಶರೀರ ಶಾಸ್ತ್ರದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಅದನ್ನೇ ಹ್ಯೂಮನ್ ಫಿಸಿಯಾಲಜಿ ಅಂತ ಹೇಳಿ ಕೊಡ್ತಾ ಇದೀವಿ. ಮಾನವನ ಶರೀರದ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಅಂದರೆ ಈ ಒಂದು ಬ್ರೇನ್ ಇಂದ ಅಪ್ ಟು ಆಂಕಲ್ ವರೆಗೂ ನಮಗೆ ಮಾಹಿತಿ ಗೊತ್ತಿರಬೇಕು. ಇದರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರ್ತಾವ. ಮಾನವನ ಶರೀರ ಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಮಾನವನ ಶರೀರದ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಹೌದ್ರಿ, ಮಾನವನ ಶರೀರ ಅಂತ ಹೇಳಿ ನೋಡ್ತಾ ಇದೀವಿ. ಮಾನವನ ಶರೀರ ಅಂದರೆ ಈ ಒಂದು ಶರೀರದಲ್ಲಿರ್ತಕ್ಕಂಥ ಒಂದು ಅಂಗಗಳು ಅಂತೇಳಿ ಕೊಡ್ತೀವಿ ನಾವು. ಹೌದ್ರಿ, ಅಂಗಗಳು, ಆ ಅಂಗಗಳ ಕೆಲಸ ಏನು? ಹೌದ್ರಿ, ಇದರ ಬಗ್ಗೆ ಮಾಹಿತಿ ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಮೊಟ್ಟ ಮೊದಲಿಗೆ ಪ್ರಾಣಿಶಾಸ್ತ್ರ ಒಂದು ಮಾನವನ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಮಾನವ ಅಂತೇಳಿ ನೋಡಿದಾಗ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಯಾವುದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹೌದ್ರಿ, ನೀವೆಲ್ಲ ಅವಾಗಿಂದ ಓದ್ಕೋತ ಬಂದಿರೋದನ್ನ, ಹೌದ್ರಿ, ಪ್ರೈಮರಿಯಿಂದ ಓದ್ಕೋತ ಬಂದಿರಿ. ಹೌದ್ರಿ, ಜೀವಿಗಳ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಮೂಲಭೂತ ಘಟಕ ಯಾವುದು ಅಂತ ಹೇಳಿ ನೋಡಿದಾಗ ಶೆಲ್ ಅಂತ ಹೇಳಿ ಸ್ಟಡಿ ಮಾಡಿದ್ರು. ಹೌದ್ರಿ, ಇಲ್ಲಿ ಬರೀತೀವಿ ನೋಡ್ರಿ, ಶೆಲ್, ಜೀವಕೋಶ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ. ಹೌದ್ರಿ, ಜೀವಕೋಶ ಅಂತ ಹೇಳ್ತೀವಿ. ಶೆಲ್, ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹೌದ್ರಿ ಆರ್ಗಾನಿಸಮ್, ದಟ್ ಈಸ್ ಕಾಲ್ಡ್ ಶೆಲ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವನ್ನೇ ಶೆಲ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಈ ಒಂದು ಶೆಲ್ ಅಂತ ಹೇಳಿ ಬಂದಾಗ ನಾವು ಶೆಲ್ಗೆ ಒಂದು ಎಕ್ಸಾಂಪಲ್ ಕೊಡಬಹುದು. ಜೈಗೋಟ್ ಅಂತ ಹೇಳಿ ಕೊಡ್ತೀವಿ ನಾವು. ಹೌದ್ರಿ, ಶೆಲ್ಗೆ ಒಂದು ಎಕ್ಸಾಂಪಲ್ ಏನಂತ ಹೇಳಿ ಕೊಡ್ತೀವಿ, ಜೈಗೋಟ್. ಈ ಒಂದು ಅನೇಕ ಶೆಲ್ಗಳಿಂದ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಟಿಶ್ಯೂ ಫಾರ್ಮೇಶನ್ ಆಗ್ತದೆ. ಅನೇಕ ಶೆಲ್ಗಳಿಂದ ಏನ್ ಫಾರ್ಮೇಶನ್ ಆಗ್ತದ? ಟಿಶ್ಯೂ ಅಂದ್ರೆ ಅಂಗಾಂಶ ಅಂತ ಕರಿತೀವಿ ಕನ್ನಡದಲ್ಲಿ, ಅಂಗಾಂಶ. ಶೆಲ್ ಅಂದ್ರೆ ಜೀವಕೋಶ, ಜೀವಕೋಶ. ಇಲ್ಲಿ ನೋಡ್ರಿ, ಶೆಲ್ಗಳಿಂದ ಏನ್ ಫಾರ್ಮೇಶನ್ ಆಗ್ತದೆ ಅಂತ ಹೇಳಿದಾಗ ಟಿಶ್ಯೂ ಅಂತ ಹೇಳ್ತಾ ಇದೀವಿ. ದ ಗ್ರೂಪ್ ಆಫ್ ಶೆಲ್ಸ್ ದಟ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಹೇಳ್ತೀವಿ ನಾವು. ಹೌದ್ರಿ, ದ ಗ್ರೂಪ್ ಆಫ್ ಶೆಲ್ಸ್ ದಟ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಹೇಳಿ ಕೊಡ್ತಾ ಇದೀವಿ. ಅನೇಕ ಜೀವಕೋಶಗಳಿಂದ ಅಂಗಾಂಶ
ಆರ್ಗನ್ಸ್ ಅಂಗಗಳು ರಚನೆಯಾಗುತ್ತವೆ. ದ ಗ್ರೂಪ್ ಆಫ್ ಟಿಶ್ಯೂ ದಟ್ ಇಸ್ ಕಾಲ್ಡ್ ಆರ್ಗನ್ ಅಂತ ಹೇಳ್ತಾ ಇದೀವಿ, ಅಂಗ ರಚನೆ ಆಗ್ತಾ ಬರ್ತದೆ. ದ ಗ್ರೂಪ್ ಆಫ್ ಟಿಶ್ಯೂ ದಟ್ ಇಸ್ ಕಾಲ್ಡ್ ಆರ್ಗನ್, ಅಂಗ ಅಂತ ಹೇಳ್ತಾ ಇದೀವಿ, ಅಂಗ. ಈ ಒಂದು ಅನೇಕ ಅಂಗಗಳಿಂದ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಅಂಗ ವ್ಯವಸ್ಥೆ ಅಂತ ಹೇಳ್ತೀವಿ, ಆರ್ಗನ್ ಸಿಸ್ಟಮ್. ಆರ್ಗನ್ ಸಿಸ್ಟಮ್ ಕನ್ನಡದಲ್ಲಿ ಅಂಗ ವ್ಯವಸ್ಥೆ ಅಂತ ಹೇಳಿ ಕೊಡ್ತೀವಿ, ಅಂಗ ವ್ಯವಸ್ಥೆ. ಇಲ್ಲಿ ನೋಡ್ರಿ, ಮೊಟ್ಟ ಮೊದಲಿಗೆ ಒಂದು ಜೀವಿ, ಹೌದ್ರಿ, ಜೀವಿ ರಚನೆ ಆಗಬೇಕಾದ್ರೆ ಕಾರಣ ಏನಪ್ಪಾ ಅಂತ ಹೇಳಿದಾಗ ಜೀವಕೋಶ, ಶೆಲ್ ಅಂತ ಹೇಳ್ತಾ ಇದೀವಿ. ಅನೇಕ ಜೀವಕೋಶಗಳಿಂದ ಅಂಗಾಂಶ ರೆಡಿ ಆಗ್ತದ, ಟಿಶ್ಯೂ ಅಂತ ಹೇಳ್ತಾ ಇದೀವಿ. ಈ ಒಂದು ಅನೇಕ ಟಿಶ್ಯೂಗಳಿಂದ ಅಂದ್ರೆ ದ ಗ್ರೂಪ್ ಆಫ್ ಟಿಶ್ಯೂಸ್ ದಟ್ ಇಸ್ ಕಾಲ್ಡ್ ಆರ್ಗನ್ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಅಂಗ ಅಂತ ಹೇಳಿ ಕೊಡ್ತಾ ಇದೀವಿ. ಅನೇಕ ಆರ್ಗನ್ಗಳು ಸೇರಿ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಆರ್ಗನ್ ಸಿಸ್ಟಮ್ ಆಗ್ತಾ ಬರ್ತದೆ. ಹೌದ್ರಿ, ಏನಾಗ್ತಾ ಬರ್ತದ, ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಜೀವಕೋಶ, ಜೈಗೋಟ್ ಅಂತ ಹೇಳಿ ನೋಡ್ತಾ ಇದೀವಿ. ಜೈಗೋಟ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಅಂಗಾಂಶಗಳು ರಚನೆ ಆಗ್ತಾ ಬರ್ತಾವ, ಗ್ರೂಪ್ ಆಫ್ ಶೆಲ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಒಂದು ಅಂಗಾಂಶ ಅಂತ ಹೇಳಿ ನೋಡಿದಾಗ ಈ ಒಂದು ದೇಹದಲ್ಲಿ ಅನುಲೇಪಕ ಅಂಗಾಂಶ ಅಂತೇಳಿ ಕೇಳಿರ್ಬೋದು, ಸಂಯೋಜಕ ಅಂಗಾಂಶಗಳು ಅಂತ ಹೇಳಿ ಕೇಳಿರ್ತೀರಿ. ಈ ಒಂದು ಅನೇಕ ಅಂಗಾಂಶಗಳು ಸೇರಿಬಿಟ್ಟು ಏನಾಗ್ತದ, ಒಂದು ಅಂಗ ಆಗ್ತದ ಅಂತ ಹೇಳ್ತೀವಿ ನಾವು. ಹೌದ್ರಿ, ಒಂದು ಆರ್ಗನ್ ಆಗ್ತದ. ಒಂದು ಆರ್ಗನ್ಗೆ ಉದಾಹರಣೆ ಏನ್ ಕೊಡಬಹುದಪ್ಪ ಅಂತ ಹೇಳಿ ನೋಡಿದಾಗ ಇಂಟೆಸ್ಟೈನ್ಗಳು ಅಂತ ಹೇಳಿ ಕೊಡಬಹುದು. ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಹೌದ್ರಿ, ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಹ್ಯಾಂಡ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇವೆಲ್ಲವುಗಳು ದೇಹದ ಒಳಗಡೆ ಇರ್ತಕ್ಕಂಥ ಅಂಗಗಳು ಅಂತೇಳಿ ಕರಿತೀವಿ, ಆರ್ಗನ್ಸ್, ಬಾಡಿ ಆರ್ಗನ್ಸ್ ಅಂತೇಳಿ ಕೊಡ್ತಾ ಇದೀವಿ. ಅನೇಕ ಬಾಡಿ ಆರ್ಗನ್ಸ್ಗಳು ಸೇರಿಬಿಟ್ಟು ಏನಾಗ್ತದ, ಅಂಗ ವ್ಯವಸ್ಥೆ ಅಂತೇಳಿ ಕೊಡ್ತೀವಿ ನಾವು. ಅವ್ರು ಯಾವ ವ್ಯವಸ್ಥೆ, ಅಂಗ ವ್ಯವಸ್ಥೆ. ಅಂಗ ವ್ಯವಸ್ಥೆಗೆ ಒಂದು ಉದಾಹರಣೆ ಕೊಡೋದಾದ್ರೆ ಇಲ್ಲಿ ಪ್ರೊಸೆಸಸ್ ಅಂತೇಳಿ ನೋಡಿದಾಗ ಡೈಜೆಸ್ಟಿವ್ ಸಿಸ್ಟಮ್ ಅಂತೇಳಿ ಕೊಡ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದಾಗ ಮೌತ್, ಹೌದ್ರಿ, ಮೌತ್ ಇಂದ ಸ್ಟಾರ್ಟ್ ಆಗಿ ಇದು ಆನಸ್ ವರೆಗೆ ನಡೆಯುವಂತ ಒಂದು ಕ್ರಿಯೆಯನ್ನೇ ನಾವೇನಂತ ಹೇಳ್ತಾ ಇದೀವಿ, ಜೀರ್ಣಕ್ರಿಯೆ ಅಂತೇಳಿ ಕೊಡ್ತಾ ಇದೀವಿ. ಜೀರ್ಣಕ್ರಿಯೆ ಅಂದ್ರೆ ಬಾಯಿಯಿಂದ ಗುದದ್ವಾರದವರೆಗೂ ನಡೆಯುವಂತ ಒಂದು ಕ್ರಿಯೆಯನ್ನೇ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ. ಇದನ್ನೇ ನಾವು ಏನಂತ ಹೇಳ್ತೀವಿ, ಅಂಗ ವ್ಯವಸ್ಥೆಗೆ ಒಂದು ಎಕ್ಸಾಂಪಲ್ ಅಂತೇಳಿ ಕೊಡ್ತೀವಿ. ಅಂಗ ವ್ಯವಸ್ಥೆ ಅಂದ್ರೆ ನೋಡ್ರಿ, ಬಾಯದ, ಗಂಟಲೋದ, ಅನ್ನನಾಳ, ಫುಡ್ ಪೈಪ್ ಅಂತ ಹೇಳ್ತೀವಿ. ಅನ್ನನಾಳದಿಂದ ಒಂದು ಮತ್ತೆ ಸ್ಟಮಕ್ ಅಂತ ಹೇಳಿ ನೋಡ್ತಾ ಇದೀವಿ. ಸ್ಟಮಕ್ ಅಂತ ಹೇಳಿ ನೋಡಿದಾಗ ಅಲ್ಲಿ ಮತ್ತೆ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಅಫೆಂಡಿಕ್ಸ್ ಅಂತ ಹೇಳಿ ನೋಡ್ತೀವಿ. ಆಮೇಲೆ ಪಕ್ಕದಲ್ಲಿ ರೈಟ್ ಸೈಡ್ಗೆ ಲಿವರ್ ಅಂತ ಹೇಳಿ ನೋಡ್ತಾ ಇದೀವಿ, ಲೆಫ್ಟ್ ಸೈಡ್ಗೆ ಫ್ಯಾಂಕ್ರಿಯಾಸ್ ಅಂತ ಹೇಳಿ ನೋಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಈ ರೀತಿ ಸ್ಮಾಲ್ ಇಂಟೆಸ್ಟೈನ್, ಹೌದ್ರಿ, ಲಾರ್ಜ್ ಇಂಟೆಸ್ಟೈನ್ ಇಂದ ಅಲ್ಲಿ ವೇಸ್ಟ್ ಆಗಿರ್ತಕ್ಕಂಥ ಫುಡ್ ಮೆಟೀರಿಯಲ್ ಏನಾಗ್ತದೆ ಅಂತ ಹೇಳಿದಾಗ ರೆಕ್ಟಸ್ ಮತ್ತು ಆನಸ್ ಗಳಿಂದ ಹೊರಗಡೆ ಹೋಗ್ತದ. ಅನೇಕ ಅಂಗಗಳದಾವೆ, ಹೌದ್ರಿ, ಅನೇಕ ಅಂಗಗಳ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಆರ್ಗನ್ ಸಿಸ್ಟಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಉದಾಹರಣೆ ನೋಡ್ರಿ, ಒಂದು ಮನೆ ಅಂತ ಹೇಳಿ ನೋಡಿದಾಗ ಒಂದು ಮನೆ ಅಂತೇಳಿ ಸಂಪೂರ್ಣವಾಗಿ ಒಂದು ಮನೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಇಟ್ಟಿಗೆ ಅಂತೇಳಿ ತೆಗೆದುಕೊಂಡ್ರೆ ಇಟ್ಟಿಗೆ ಅಂದ್ರೆ ಒಂದು ಜೀವಕೋಶ, ಶೆಲ್ ಅಂತ ಕೊಡ್ತೀವಿ ನಾವು. ಅನೇಕ ಇಟ್ಟಿಗೆಗಳಿಂದ ಏನ್ ರೆಡಿ ಆಗ್ತದ, ಒಂದು ಗೋಡೆ, ಹೌದ್ರಿ, ವಾಲ್ ರೆಡಿ ಆಗ್ತದ. ಅದನ್ನೇ ಅಂಗಾಂಶಕ್ಕೆ ಉದಾಹರಣೆ ಅಂತ ಹೇಳಿ ಕೊಡ್ತಾ ಇದೀವಿ. ಅನೇಕ ಗೋಡೆಗಳಿಂದ, ಅನೇಕ ವಾಲ್ಗಳಿಂದ ಏನ್ ರೆಡಿ ಆಗ್ತದ, ಒಂದು ರೂಮ್ ರೆಡಿ ಆಗ್ತದ, ಒಂದು ರೂಮ್, ಹೌದ್ರಿ, ಒಂದು ರೂಮ್ ರೆಡಿ ಆಗ್ತದ. ದೆನ್ ನೆಕ್ಸ್ಟ್ ಅನೇಕ ರೂಮ್ಗಳಿಂದ ಒಂದು ಮನೆ ನಿರ್ಮಾಣ ಆಗ್ತದ, ಹೌದ್ರಿ, ಅನೇಕ ರೂಮ್ಗಳಿಂದ ಏನ್ ರೆಡಿ ಆಗ್ತದ್ರಿ, ಒಂದು ಮನೆ ನಿರ್ಮಾಣ ಆಗ್ತದ. ಒಂದು ಬಾಡಿ ಅಂತೇಳಿ ತೆಗೆದುಕೊಂಡಾಗ, ಮಾನವನ ದೇಹದ ಅಂತೇಳಿ ತೆಗೆದುಕೊಂಡಾಗ ಒಂದು ನಾವ್ ಏನಂತ ಹೇಳ್ತೀವಿ, ಮನೆ ಅಂತೇಳಿ ಕೊಡಬಹುದು ನಾವು, ಹೌದ್ರಿ, ಮನೆ ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಶೆಲ್, ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಬಾಡೀಸ್, ಶೆಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವೇ ಜೀವಕೋಶಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ನಮಗೆ ಐಡಿಯಾ ಇರಬೇಕು. ಇಲ್ಲಿ ಆರ್ಗನ್ ಸಿಸ್ಟಮ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಅಂಗ ವ್ಯವಸ್ಥೆಗಳು ಅಂತ ಹೇಳಿ ನೋಡಿದಾಗ, ಸಿಸ್ಟಮ್ಸ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಸಿಸ್ಟಮ್ಗೆ ಮೊದಲನೇದಾಗಿ ನೋಡ್ರಿ, ಸಿಸ್ಟಮ್ಗಳಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ನೋಡಿದರೆ ಪರಿಚಲನ ವ್ಯವಸ್ಥೆ ಅಂತ ಕರಿತೀವಿ ನಾವು, ಹೌದ್ರಿ, ಅಥವಾ ಪರಿಚಲನ ಕ್ರಿಯೆ ಅಂತೇಳಿ ಕೂಡ ಕರಿಬಹುದು. ಸರ್ಕ್ಯುಲೇಟರಿ ಪ್ರೊಸೆಸ್ ಅಂತ ಹೇಳ್ತಾ ಇದೀವಿ, ಸರ್ಕ್ಯುಲೇಟರಿ ಪ್ರೊಸೆಸ್. ಇಲ್ಲಿ ಸರ್ಕ್ಯುಲೇಟರಿ ಪ್ರೊಸೆಸ್ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ರಕ್ತ ಪರಿಚಲನ ಕ್ರಿಯೆ ಅಂತ ಕರಿತೀವಿ ನಾವು ಅದನ್ನು, ಹೌದ್ರಿ,
ರಕ್ತ ಪರಿಚಲನ ಕ್ರಿಯೆ ಅಂತ ಹೇಳಿ ಕರಿತಾ ಇದೀವಿ. ರಕ್ತ ಪರಿಚಲನ ಕ್ರಿಯೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ರಕ್ತದ ಸ್ಟಡಿ ಮಾಡ್ತಾ ಬರ್ತೀವಿ. ಹೌದ್ರಿ, ರಕ್ತಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಹೇಳ್ತಾ ಬರ್ತೀವಿ. ದೆನ್ ನೆಕ್ಸ್ಟ್ ಒನ್ ಬ್ಲಡ್ ವೆಸಲ್ಸ್ ಅಂತ ಹೇಳಿ ನೋಡ್ತೀವಿ. ರಕ್ತ ನಾಳಗಳು ಅಂತ ಹೇಳಿ ಕರಿತೀವಿ. ಬ್ಲಡ್ ವೆಸಲ್ಸ್, ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಪಧಮನಿಗಳು, ಅಭಿಧಮನಿಗಳು, ಲೋಮನಾಳಗಳು ಇವೆಲ್ಲ ಏನಾಗಿವಪ್ಪ ಅಂತ ಕೇಳಿದಾಗ ರಕ್ತನಾಳಗಳು ಅದಾವ. ಹೌದ್ರಿ, ರಕ್ತನಾಳಗಳು ಅಂತ ಹೇಳ್ಕೊಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಅದೇ ರೀತಿ ಈ ರಕ್ತವನ್ನ ದೇಹದ ಅಂಗಗಳಿಗೆ ಸರಬರಾಜು ಮಾಡುವಂತ ದೇಹದ ಪ್ರಮುಖ ಅಂಗ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಹಾರ್ಟ್, ಹೃದಯ ಅಂತ ಹೇಳ್ತಾ ಇದೀವಿ. ಈ ರೀತಿ ನೋಡ್ರಿ, ಹೃದಯದ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ. ಬ್ಲಡ್ ವೆಸಲ್ಸ್ ಅಂದ್ರೆ ರಕ್ತನಾಳಗಳ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ. ಅದೇ ರೀತಿ ರಕ್ತದ ಬಗ್ಗೆ ಪ್ರಮುಖವಾಗಿ ಸ್ಟಡಿ ಮಾಡ್ತಾ ಬರ್ತೀವಿ. ಇದು ಯಾವ ಒಂದು ವ್ಯವಸ್ಥೆಯಲ್ಲಿ ಅಂತ ಹೇಳಿ ನೋಡಿದಾಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತಾ ಇದೀವಿ. ಪರಿಚಲನಾ ಕ್ರಿಯೆ ಅಂತ ಕರಿತೀವಿ ನಾವು. ಹೌದು, ಯಾವ ಕ್ರಿಯೆ? ಪರಿಚಲನಾ ಕ್ರಿಯೆ ಅಂತ ಹೇಳಿ ಕರಿತಾ ಇದೀವಿ. ಎಸ್, ಹಾಗಾದ್ರೆ ರಕ್ತ ಪರಿಚಲನಾ ಕ್ರಿಯೆ ಅಂತ ಹೇಳಿ ನೋಡಿದಾಗ ಇದರಲ್ಲಿ ಬ್ಲಡ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ನಾವು. ರಕ್ತ ಅಂತ ಹೇಳಿ ನೋಡ್ತಾ ಇದೀವಿ. ರಕ್ತ. ಎಸ್, ಹಾಗಾದ್ರೆ ಈ ಒಂದು ರಕ್ತದ ಕುರಿತಾದ ಅಧ್ಯಯನವನ್ನ ಯಾವ ಶಾಸ್ತ್ರ ಎನ್ನುವರು ಅಂತ ಪ್ರಶ್ನೆ ಕೇಳ್ತಾನೆ ನಮ್ಗೆ. ಹೌದ್ರಿ, ದ ಸ್ಟಡಿ ಆಫ್ ಬ್ಲಡ್ ದಟ್ ಇಸ್ ಕಾಲ್ಡ್ ಹೆಮೆಟಾಲಜಿ ಅಂತ ಹೇಳ್ತೀವಿ ನಾವು. ಯಾವ ಲಾಜಿ? ಹೆಮೆಟಾಲಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಹೆಮೆಟಾಲಜಿ. ಹೆಮಾ ರೆಫರ್ಸ್ ಟು ಬ್ಲಡ್ ಅಂತೇಳಿ ಕೊಡ್ತಾ ಇದ್ದೀವಿ. ಲಾಜಿ ರೆಫರ್ಸ್ ಟು ಸ್ಟಡಿ ಅಂತೇಳಿ ಕೊಡ್ತಾ ಇದ್ದೀವಿ. ಹೆಮೆಟಾಲಜಿ, ರಕ್ತದ ಕುರಿತಾದ ಅಧ್ಯಯನವನ್ನ ಯಾವ ಶಾಸ್ತ್ರ ಎನ್ನುವರು? ಹೆಮೆಟಾಲಜಿ ಎನ್ನುವರು. ಅದೇ ರೀತಿ ಈ ಒಂದು ರಕ್ತದ ವೈಜ್ಞಾನಿಕ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ದ ಸೈಂಟಿಫಿಕ್ ಸ್ಟಡಿ ಆಫ್ ಬ್ಲಡ್ ದಟ್ ಈಸ್ ಕಾಲ್ಡ್. ಅವ್ರಿ ವೈಜ್ಞಾನಿಕ ಅಧ್ಯಯನ ಅಂತೇಳಿ ಕೊಡ್ತಾ ಇದ್ದೀವಿ. ರಕ್ತದ ವೈಜ್ಞಾನಿಕ ಅಧ್ಯಯನವನ್ನ ನಾವು ಸೆರಾಲಜಿ ಅಂತ ಕರಿತೀವಿ ನಾವು. ಯಾವ ಲಾಜಿ? ಸೆರಾಲಜಿ ಅಂತೇಳಿ ಕೊಡ್ತೀವಿ. ಸೆರಾಲಜಿ ಗೊತ್ತಿರಬೇಕು. ಸೆರಾಲಜಿಯನ್ನ ನಾವು ರಕ್ತದ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತೀವಿ. ರಕ್ತದ ಸಾಮಾನ್ಯ ಅಧ್ಯಯನವನ್ನ ಯಾವ ಶಾಸ್ತ್ರ ಅಂತೇಳಿ ಕರಿತಾ ಇದೀವಿ? ಹೆಮೆಟಾಲಜಿ ಅಂತೇಳಿ ಕರಿತಾ ಇದೀವಿ. ಇಲ್ಲಿ ನೋಡ್ರಿ, ವೈಜ್ಞಾನಿಕ ಅಧ್ಯಯನ ಸೆರಾಲಜಿ ಅಂತೇಳಿ ಕೊಡ್ತೀವಿ. ಇಲ್ಲಿ ರಕ್ತದಲ್ಲಿ ಇನ್ನೊಂದು ಪಾರ್ಟ್ ಕಂಡು ಬರ್ತದ, ಒಂದು ಸಿರಮ್ ಅಂತೇಳಿ ಇರ್ತದ್ರಿ. ಹೌದ್ರಿ, ಸಿರಮ್ ಅಂತೇಳಿ ಕರಿತಾ ಇದೀವಿ. ಸಿರಮ್ ಅಂದ್ರೆ ಏನು? ರಕ್ತದಲ್ಲಿರ್ತಕ್ಕಂಥ ಎಲ್ಲಾ ಪ್ರೋಟೀನ್ಗಳನ್ನ ಹೊರಗೆ ತೆಗೆದಾಗ ಏನು ಬ್ಲಡ್ ಉಳಿತದಲ್ಲ, ಅದನ್ನೇ ನಾವು ಬ್ಲಡ್ ಸಿರಮ್ ಅಂತೇಳಿ ಕರಿತೀವಿ. ಈ ಒಂದು ಬ್ಲಡ್ ಸಿರಮ್ನ ಕುರಿತಾದ ಅಧ್ಯಯನವನ್ನ ಯಾವ ಶಾಸ್ತ್ರ ಎನ್ನುವರು? ಸಿರಾಲಜಿ ಎನ್ನುವರು. ನೋಡ್ರಿ, ಇಂಗ್ಲಿಷ್ ಅಲ್ಲಿ ನೀವು ನೆನಪಿಟ್ಕೋಬೇಕು ಹೆಚ್ಚಾಗಿ. ಯಾಕಂತ ಕೇಳಿದಾಗ ನೇರವಾಗಿ ಯಾವ ರೀತಿ ಬರೀತಾನಂದ್ರ ಈ ರೀತಿ ಸಿರಾಲಜಿ ಅಂತೇಳಿ ಬರೆದು ಬಿಡ್ತಾನೆ. ಹೌದ್ರಿ, ಸಿರಾಲಜಿ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಸಿರಮ್ ಏನಪ್ಪಾ ಅಂತ ಕೇಳಿದಾಗ ರಕ್ತದಲ್ಲಿರ್ತಕ್ಕಂಥ ಪ್ರೋಟೀನ್ಗಳನ್ನ ಹೊರಗಡೆ ತೆಗೆದಾಗ ಉಳಿಯುವಂತ ರಕ್ತವನ್ನೇ ಏನಂತೇಳಿ ಕರಿತೀವಿ? ಸಿರಮ್ ಅಂತೇಳಿ ಕರಿತಾ ಇದೀವಿ. ಈ ಒಂದು ಸಿರಮ್ನ ಕುರಿತಾದ ಅಧ್ಯಯನವನ್ನು ಕೂಡ ನಾವು ಯಾವ ಲಾಜಿ ಅಂತೇಳಿ ಕರಿತೀವಿ? ಸಿರಾಲಜಿ ಅಂತೇಳಿ ಕರಿತಾ ಇದೀವಿ. ಈ ರೀತಿ ರಕ್ತದ ವೈಜ್ಞಾನಿಕ ಅಧ್ಯಯನ ಸಿರಾಲಜಿ ಅಂತೇಳಿ ಕರಿತಾ ಇದೀವಿ. ರಕ್ತದ ಸಾಮಾನ್ಯ ಅಧ್ಯಯನ ಹೆಮಟಾಲಜಿ ಅಂತೇಳಿ ಕೊಡ್ತಾ ಇದೀವಿ. ಅಥವಾ ಹೆಮಟಾಲಜಿ ರಕ್ತದ ರೋಗಗಳ ಕುರಿತಾದ ಅಧ್ಯಯನ ಅಂತ ಕೊಡಬಹುದು ನಾವು. ಹೌದ್ರಿ, ದ ಸ್ಟಡಿ ಆಫ್ ಬ್ಲಡ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ರಕ್ತದ ರೋಗಗಳ ಕುರಿತಾದ ಅಧ್ಯಯನ ಯಾವ ಶಾಸ್ತ್ರ? ಹೆಮಟಾಲಜಿ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಈ ಒಂದು ರಕ್ತದ ಬಗ್ಗೆ ಮಾಹಿತಿಯನ್ನ ನೀಡತಕ್ಕಂಥವ್ರು ಅಥವಾ ಡಾಕ್ಟರ್ಗಳಿಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಹೆಮಟಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಹೌದ್ರಿ, ಹೆಮಟಾಲಜಿಸ್ಟ್ ಅಂತ ಹೇಳ್ತಾ ಇದೀವಿ. ಈ ರೀತಿ ರಕ್ತ. ಇಲ್ಲಿ ರಕ್ತ ಅಂತ ಹೇಳಿ ನೋಡಿದಾಗ ಮಾನವನ ದೇಹದಲ್ಲಿ ಎಷ್ಟು ರಕ್ತ ಇರ್ತದಪ್ಪ ಅಂತ ಹೇಳಿ ನೋಡಿದಾಗ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸರಾಸರಿಯಾಗಿ 5.6 ಲೀಟರ್ ಏನಿರುತ್ತದೆ? ರಕ್ತವಿರುತ್ತದೆ. ಹೌದ್ರಿ, ಸರಾಸರಿಯಾಗಿ 5.6 ಲೀಟರ್ ಬ್ಲಡ್ ಇರುತ್ತದೆ ಅಂತ ಹೇಳ್ತೀವಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ. ಅದನ್ನೇ ನಾವು ಎಷ್ಟು ಕೊಡಬಹುದು? ಅಪ್ರಾಕ್ಸಿಮೇಟ್ಲಿ 6 ಲೀಟರ್ ಅಂತೇಳಿ ಕೊಡಬಹುದು ಒಬ್ಬ ವ್ಯಕ್ತಿಯಲ್ಲಿ. ಅಂದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ರಕ್ತದ ಪ್ರಮಾಣ 6 ಲೀಟರ್ ಅಂತೇಳಿ ಅಪ್ರಾಕ್ಸಿಮೇಟ್ಲಿ ಕೊಡ್ತಾ ಇದ್ದೀವಿ. ಅದು ಸರಾಸರಿಯಾಗಿ 5.6 ಲೀಟರ್ ಅಂತೇಳಿ ಕೊಡಬಹುದು, ಅಥವಾ 6 ಲೀಟರ್ ಅಂತೇಳಿ ಕೊಟ್ಟಿರ್ತಾನೆ. ಸರಿಯಾಗಿ ಮಾಹಿತಿ ನೆನ್ಪಿಟ್ಕೊಡ್ರಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ರಕ್ತ ಅಂತೇಳಿ ನೋಡಿದಾಗ ರಕ್ತ ಎಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಹೌದ್ರಿ, ರಕ್ತ ಎಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಹೇಳಿ ನೋಡಿದಾಗ ಬೋನ್ ಮ್ಯಾರೋ ಅಂತ ಕರಿತೀವಿ ನಾವು. ಇಂಗ್ಲಿಷ್ ಅಲ್ಲಿ ಬೋನ್ ಮ್ಯಾರೋ, ಕನ್ನಡದಲ್ಲಿ ಅಸ್ಥಿ ಮಜ್ಜೆ ಅಂತ ಕರಿತೀವಿ ನಾವು. ಅಸ್ಥಿ ಮಜ್ಜೆ, ಬೋನ್ ಮ್ಯಾರೋ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಮೂಳೆಗಳ ಅಸ್ಥಿ ಮಜ್ಜೆಯಲ್ಲಿ ರಕ್ತ ಏನಾಗ್ತಾ ಬರ್ತದೆ? ಉತ್ಪಾದನೆಯಾಗುತ್ತಾ ಬರುತ್ತದೆ ಅಂತ ಹೇಳ್ತೀವಿ. ಬೋನ್ ಮ್ಯಾರೋ ಅಂತೇಳಿ ಕರಿತಾ ಇದೀವಿ. ನೀವು ಸಾಮಾನ್ಯವಾಗಿ ಅಸ್ಥಿ ಮಜ್ಜೆ ಅಂದ್ರೆ ಐಡಿಯಾ ಇರಬೇಕು. ಹೌದ್ರಿ, ಎಲ್ಲ ಈಗ ಮಾಂಸಾಹಾರ ಯಾರು ತಿಂತಿರ್ತಾರ ಅವ್ರಿಗೆ ಒಂದು ಐಡಿಯಾ ಇರ್ತದ.
ಇಲ್ಲಿ ಮಾಂಸವನ್ನು ತಿನ್ಬೇಕಾದ್ರೆ ಒಂದು ಬೋನ್ ಬರ್ತದೆ, ಹೌದ್ರಿ, ಮೂಳೆ ಅಂತೇಳಿ ಬರ್ತದ. ಆ ಮೂಳೆಯನ್ನ ಕಟ್ ಮಾಡಿದಾಗ, ಹೌದ್ರಿ, ನೀವು ಈಗ ಚಿಕನ್ ಲೆಗ್ ಪೀಸ್ ತಿನ್ಬೇಕಾದ್ರೆ ನಿಮ್ಗೆ ಅಲ್ಲಿ ಏನ್ ಬರ್ತದ, ಒಂದು ಬೋನ್ ಅಂತೇಳಿ ಬಂದಿರ್ತದ. ಆ ಬೋನ್ ಒಳಗಡೆ ಒಂದು ಬ್ಲಾಕ್ ಕಲರ್ ವಸ್ತು ಇರ್ತದೆ, ಹೌದ್ರಿ, ಅದನ್ನೇ ನಾವೇನಂತೇಳಿ ಕರಿತಾ ಇದೀವಿ, ಅಸ್ಥಿ ಮಜ್ಜೆ ಅಂತೇಳಿ ಕರಿತೀವಿ, ಬೋನ್ ಮ್ಯಾರೋ. ಆ ಬೋನ್ ಮ್ಯಾರೋದೊಳಗೆ ಏನು ಉತ್ಪಾದನೆ ಆಗ್ತಾ ಇದೆ, ರಕ್ತ ಉತ್ಪಾದನೆಯಾಗುತ್ತದೆ ಅಂತ ಹೇಳ್ತಾ ಇದೀವಿ, ರಕ್ತ ಉತ್ಪಾದನೆಯಾಗುತ್ತದೆ. ಈ ಒಂದು ರಕ್ತ ಮಾನವನ ದೇಹದಲ್ಲಿ ಅಂದ್ರೆ ಆರೋಗ್ಯವಂತ ವ್ಯಕ್ತಿಯಲ್ಲಿ 5.6 ಲೀಟರ್ ಇರುತ್ತದೆ, ಅಪ್ರಾಕ್ಸಿಮೇಟ್ಲಿ 6 ಲೀಟರ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಎಸ್, ಹಾಗಾದ್ರೆ ರಕ್ತ ಒಂದು ಎಂತ ಅಂಗಾಂಶವಾಗಿದೆ ಅಂತ ಪ್ರಶ್ನೆ ಕೇಳ್ತಾ ನಾವು, ಹೌದ್ರಿ, ರಕ್ತ ಎಂತ ಅಂಗಾಂಶವಾಗಿದೆ ಅಂತ ಹೇಳಿ ನೋಡಿದಾಗ ರಕ್ತ ಒಂದು ಸಂಯೋಜಕ ಅಂಗಾಂಶವಾಗಿದೆ, ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕೊಡ್ತೀವಿ ನಾವು, ಹೌದ್ರಿ, ರಕ್ತ ಒಂದು ಸಂಯೋಜಕ ಅಂಗಾಂಶವಾಗಿದೆ ಅಂತ ಹೇಳ್ತಾ ಇದ್ದೀವಿ, ಸಂಯೋಜಕ ಅಂಗಾಂಶ, ಕನೆಕ್ಟಿವ್ ಟಿಶ್ಯೂ ಆಗಿದೆ. ಏನು ಸಂಯೋಜಕ ಅಂಗಾಂಶ ಅಂತೇಳಿ ನೋಡಿದಾಗ ಈ ಒಂದು ರಕ್ತ ನೋಡ್ರಿ, ಇಲ್ಲಿ ಪಾಯಿಂಟ್ ಕೊಡ್ತಾ ಇದೀವಿ, ಇಲ್ಲೊಂದು ಪಾಯಿಂಟ್ ಏನದ ಅಂತ ಹೇಳಿ ನೋಡಿದಾಗ ಟಿಶ್ಯೂ ಅಂತ ಹೇಳಿ ಬರ್ತಾ ಇದೆ, ಹೌದ್ರಿ, ಅಂಗಾಂಶ ಅಂತೇಳಿ ಕೊಟ್ಟಿವಿ. ಅಂಗಾಂಶ ಅಂತೇಳಿ ನೋಡಿದಾಗ ಇದು ಬಹಳಷ್ಟು ಜೀವಕೋಶಗಳಿಂದ ಮಾಡಿದೆ. ಅಂದ್ರೆ ರಕ್ತದಲ್ಲಿ ಯಾವ್ಯಾವ ಜೀವಕೋಶಗಳದಾವಪ್ಪ ಅಂತೇಳಿ ನೋಡಿದಾಗ RBC ಅದ, WBC ಅದ, ಅದೇ ರೀತಿ ಪ್ಲೇಟ್ಲೆಟ್ಸ್ ಕಂಡು ಬರುತ್ತವೆ. ಫಿಯಲ್ ಮೀನ್ಸ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾ ಇದ್ವಿ. RBC, WBC, ಪ್ಲೇಟ್ಲೆಟ್ಸ್ ಇವೆಲ್ಲ ಅನೇಕ ಜೀವಕೋಶಗಳು, ದ ಗ್ರೂಪ್ ಆಫ್ ಶೆಲ್ಸ್ ಅಂತೇಳಿ ಕೊಡ್ತಾ ಇದೀವಿ. ಜೀವಕೋಶಗಳ ಒಂದು ಸಮೂಹವನ್ನೇ ಏನಂತೇಳಿ ಕರಿತಾ ಇದೀವಿ, ಅಂಗಾಂಶ ಅಂತೇಳಿ ಕೊಡ್ತೀವಿ, ಟಿಶ್ಯೂ ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ರಕ್ತ ಒಂದು ಅಂಗಾಂಶಕ್ಕೆ ಏನಂತೇಳಿ ಕೊಡ್ತಾ ಇದೀವಿ, ಉದಾಹರಣೆಯಾಗಿದೆ. ಹಾಗಾದ್ರೆ ರಕ್ತ ಎಂತ ಅಂಗಾಂಶವಾಗಿದೆ ಅಂತ ಹೇಳಿದಾಗ ಸಂಯೋಜಕ ಅಂಗಾಂಶವಾಗಿದೆ. ಹೌದ್ರಿ, ರಕ್ತ ಎಂತ ಅಂಗಾಂಶ, ಸಂಯೋಜಕ ಅಂಗಾಂಶವಾಗಿದೆ. ಅಂದ್ರೆ ನೋಡ್ರಿ, ಬ್ರೈನ್ ನಿಂದ ರಕ್ತವನ್ನು, ಹೌದ್ರಿ, ಆ ರಕ್ತದಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು, ಹೌದ್ರಿ, ಮಿನರಲ್ ಗಳನ್ನ ಏನ್ ಮಾಡ್ತಾ ಬರ್ತದೆ ಅಂತ ಹೇಳಿದಾಗ ಬ್ರೈನ್ ನಿಂದ ಅಪ್ ಟು ಹೋಲ್ ಬಾಡಿಗಳಿಗೆ ಏನ್ ಮಾಡ್ತಾ ಬರ್ತದ, ಸರಬರಾಜು ಮಾಡ್ತಾ ಬರ್ತದ, ರೀಚ್ ಮಾಡ್ತಾ ಬರ್ತದ. ಆಕ್ಸಿಜನ್ ಮತ್ತು ಕಾರ್ಬನ್, ಹೌದ್ರಿ, ಡೈಆಕ್ಸೈಡ್ಗಳು ಕೂಡ ಆ ರಕ್ತ ಹೊಂದಿರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತಾ ಇದೀವಿ. ಇಲ್ಲಿಂದ ನೋಡ್ರಿ 24 ಗಂಟೆಗಳ ಕಾಲ ಏನಾಗ್ತಾ ಇರ್ತದ, ಸರ್ಕ್ಯುಲೇಷನ್ ಆಗ್ತಾ ಬರ್ತಿರ್ತದೆ, ಹೌದ್ರಿ, ಬ್ರೈನ್ ನಿಂದ ಅಪ್ ಟು ಆಂಕಲ್ ವರೆಗೂ, ಪಾದಗಳವರೆಗೂ ರಕ್ತ ಏನಾಗ್ತಾ ಬರ್ತದ, ಈ ರೀತಿ ಸರ್ಕ್ಯುಲೇಷನ್ ಆಗ್ತಾ ಬರ್ತದ. ಅದಕ್ಕಾಗಿ ಇದೊಂದು ಎಂತ ಅಂಗಾಂಶವಾಗಿದೆ ಅಂತ ಕೇಳಿದ್ರೆ ಇದೊಂದು ಸಂಯೋಜಕ ಅಂಗಾಂಶವಾಗಿದೆ ಅಂತ ಹೇಳ್ತೀವಿ ನಾವು. ಎಸ್, ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಇಲ್ಲಿ ರಕ್ತದ pH ಮೌಲ್ಯ ಏನು ಅಂತ ಅನೇಕ ಬಾರಿ ಪ್ರಶ್ನೆ ಬರ್ತದೆ, ಹೌದ್ರಿ, ರಕ್ತದ pH ಮೌಲ್ಯ. pH ಅಂದ್ರೆ ಪೊಟೆನ್ಶ್ ಆಫ್ ಹೈಡ್ರೋಜನ್ ಆರ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್. ಒಂದು ದ್ರವ ಪದಾರ್ಥದಲ್ಲಿರ್ತಕ್ಕಂಥ ಹೈಡ್ರೋಜನ್ ಪ್ರಮಾಣವನ್ನ ಲೆಕ್ಕ ಹಾಕುವುದನ್ನೇ pH ಸ್ಕೇಲ್ ಅಂತೇಳಿ ಕರಿತೀವಿ. ಅದು ಕೆಮಿಸ್ಟ್ರಿಯಲ್ಲಿ ಡಿಸ್ಕಷನ್ ಮಾಡ್ತಾರೆ, ನಿಮಗೆ ಗೊತ್ತಿರಲಿ. ಹೌದು, ಈ ರೀತಿ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಆರ್ ಪೊಟೆನ್ಶ್ ಆಫ್ ಹೈಡ್ರೋಜನ್. ಹಾಗಾದ್ರೆ ರಕ್ತದಲ್ಲಿ ಎಷ್ಟು ಪರ್ಸೆಂಟೇಜ್ ಹೈಡ್ರೋಜನ್ ಅದ, ಹೌದ್ರಿ, ರಕ್ತದ pH ಮೌಲ್ಯ ಏನು ಅಂತೇಳಿ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳೋಣ. ರಕ್ತದ pH ಮೌಲ್ಯ 7.4 ಅಂತ ಹೇಳ್ತೇವೆ, ಹೌದ್ರಿ, ರಕ್ತದ pH ಮೌಲ್ಯ ಏನಾಗಿದೆ, 7.4 ಅಂತ ಹೇಳ್ತಾ ಇದೀವಿ. 7.4 ಗೊತ್ತಿರಲಿ. ಇದನ್ನ ಎಷ್ಟು ಬರೆದಿರ್ತಾನಪ್ಪ ಅಂತ ಹೇಳಿ ನೋಡಿದಾಗ ಅಪ್ ಟು 7.8 ವರೆಗೂ ಕೂಡ ಕೊಡಬಹುದು. 7.4 to 7.8 ಅಂತ ಹೇಳಿ ನೋಡ್ತೀವಿ. ಬಟ್ ನಾವು ಇಲ್ಲಿವರೆಗೂ ಎಕ್ಸಾಮ್ಗಳಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಅತಿ ಹೆಚ್ಚು ಏನು ಕೊಟ್ಟಾನಪ್ಪ ಅಂತ ಹೇಳಿ ನೋಡಿದಾಗ ರಕ್ತದ pH ಮೌಲ್ಯ 7.4 ಅಂತೇಳಿ ಕೊಟ್ಟಿರ್ತಾನ. ಯಾವ ವ್ಯಕ್ತಿಯ ರಕ್ತದ pH ಮೌಲ್ಯ 6.8 ಗಿಂತ ಕಡಿಮೆಯಾಗುತ್ತದೆಯೋ ಮತ್ತು ಯಾವ ವ್ಯಕ್ತಿಯ ರಕ್ತದ pH ಮೌಲ್ಯ 7.8 ಗಿಂತ ಹೆಚ್ಚಾಗುತ್ತದೆಯೋ ಆ ವ್ಯಕ್ತಿ ಸಾಯುತ್ತಾನೆ. ಪಾಯಿಂಟ್ ಗೊತ್ತಿರಲಿ, ರಕ್ತದಲ್ಲಿ ಹೈಡ್ರೋಜನ್ ಪ್ರಮಾಣ ಏನಾಗಬಾರ್ದು, ಹೆಚ್ಚುನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀವಿ. ಈ ರೀತಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ pH ಮೌಲ್ಯ ಅಂತ ಹೇಳ್ತಾ ಇದೀವಿ. ರಕ್ತದ pH ಮೌಲ್ಯ 7.8 ಅಂತ ಹೇಳ್ತೀವಿ. ರಕ್ತದ pH ಮೌಲ್ಯ 7.8. ದೆನ್ ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಇಲ್ಲಿ ನೋಡ್ರಿ, ರಕ್ತ ಅಂತ ಹೇಳಿ ನೋಡಿದಾಗ ರಕ್ತ ಮತ್ತು ನೀರು, ಹೌದ್ರಿ, ರಕ್ತ ಮತ್ತು ನೀರು ಅಂತೇಳಿ ತೆಗೆದುಕೊಂಡಾಗ ಯಾವುದರ ಸಾಂದ್ರತೆ ಹೆಚ್ಚದ, ಯಾವುದರ ಸಾಂದ್ರತೆ ಕಡಿಮೆ ಅದ ಅಂತ ಹೇಳಿ ನೋಡ್ತಾ ಬರಬೇಕು. ಇಲ್ಲಿ ನೋಡ್ರಿ, ನೀವು ನೀರಿನಲ್ಲಿ ರಕ್ತ ಹಾಕಿದ್ರಿ ಅಂತ ತಿಳ್ಕೊ, ರಕ್ತ ಮುಳುಗ್ತದೋ ತೇಲ್ತದೋ ಐಡಿಯಾ ಇರ್ಬೇಕು ನಮಗೆ, ಹೌದ್ರಿ. ನೀರಿನಲ್ಲಿ ರಕ್ತವನ್ನು ಹಾಕಿದಾಗ ಈ ರಕ್ತ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಮುಳುಗುತ್ತದೆ. ಕಾರಣ ನೀರಿಗಿಂತ ರಕ್ತದ ಸಾಂದ್ರತೆ ಏನಾಗಿದೆ, ಹೆಚ್ಚಾಗಿದೆ. ನೀರಿನ ಡೆನ್ಸಿಟಿ ಏನಾಗಿದೆ, ಕಡಿಮೆ ಅದ, ಹೌದ್ರಿ. ನೀರಿನ ಸಾಂದ್ರತೆ ಏನಾಗಿದೆ, ಕಡಿಮೆ ಇದೆ. ರಕ್ತದ ಸಾಂದ್ರತೆ ಏನಾಗಿದೆ, ಹೆಚ್ಚಾಗಿದೆ. ನೀರಿನ ಸಾಂದ್ರತೆ ನಾವು ಸಾಮಾನ್ಯವಾಗಿ ಕೊಡ್ತೀವಿ 1000
kg/m³ ಅಂತೇಳಿ ಕೊಡ್ತೀವಿ. ಹೌದ್ರಿ, 1000 kg/m³. ಅದೇ ರೀತಿ ರಕ್ತದ ಸಾಂದ್ರತೆ 1060 kg/m³ ಅಂತೇಳಿ ಕೊಡ್ತೀವಿ. ಅಂದ್ರೆ ಇಲ್ಲಿ ನಾವು ಪಾಯಿಂಟ್ ನೋಡ್ತಾ ಇದ್ದೀವಿ, ನೀರಿಗಿಂತ ರಕ್ತದ ಸಾಂದ್ರತೆ ಏನಾಗಿದೆ, ಹೆಚ್ಚಾಗಿದೆ ಅಂತೇಳಿ ಕೊಡ್ತೀವಿ. ನೀರಿಗಿಂತ ರಕ್ತದ ಸಾಂದ್ರತೆ ಹೆಚ್ಚಾಗಿದೆ. ನೆನ್ಪಿಟ್ಕೋರಿ, ಸಾಂದ್ರತೆಯ ಒಂದು ಏಕಮಾನ kg/m³ ಅಂತೇಳಿ ಕೊಡಬಹುದು. ಅವ್ರಿಗೆ ಒಂದು ಏಕಮಾನ kg/m³ ಅಂತೇಳಿ ಕೊಡಬಹುದು. ನೆನ್ಪಿಟ್ಕೋರಿ, ಈ ರೀತಿ ನೀರಿಗಿಂತ ರಕ್ತದ ಸಾಂದ್ರತೆ ಹೆಚ್ಚಾಗಿದೆ. ದೆನ್ ನೆಕ್ಸ್ಟ್ ಒನ್, ಈ ಒಂದು ರಕ್ತ ಅಂತೇಳಿ ಬಂದಾಗ ರಕ್ತ ಯಾವ ರೂಪದಲ್ಲಿ ಕಂಡು ಬರುತ್ತದೆ ಹೆಚ್ಚಾಗಿ ಅಂತೇಳಿ ನೋಡಿದಾಗ ರಕ್ತ ದ್ರವ ರೂಪದಲ್ಲಿ ಕಂಡು ಬರ್ತದೆ. ಅವ್ರು ಯಾವ ರೂಪದಲ್ಲಿ? ದ್ರವ ರೂಪದಲ್ಲಿ ಅಂತ ಹೇಳ್ತೀವಿ. ಹೆಚ್ಚಾಗಿ ದ್ರವ ರೂಪದಲ್ಲಿ ಕಂಡು ಬರ್ತದ. ಹಾಗಾದ್ರೆ ರಕ್ತ ಇಲ್ಲಿ ನಮಗೆ ಮತ್ತೆ ಘನ ರೂಪದಲ್ಲಿ ಕೂಡ ಕಂಡು ಬರ್ತದ. ಘನ ಮತ್ತು ದ್ರವ ರೂಪದಲ್ಲಿ ರಕ್ತವಿರುತ್ತದೆ. ಹಾಗಾದ್ರೆ ದ್ರವ ರೂಪದಲ್ಲಿ ಹೆಚ್ಚಾಗಿ ಯಾವ್ದು ಕಂಡು ಬರ್ತದ, ಘನ ರೂಪದಲ್ಲಿ ಯಾವ್ಯಾವ ಕಣಗಳ ಕಂಡು ಬರ್ತಾವ ಅಂತ ಹೇಳಿ ಹೌದ್ರಿ ನಾವು ಮಾಹಿತಿ ನೋಡ್ತಾ ಬರಬೇಕು. ಇಲ್ಲಿ ನೋಡ್ರಿ, ರಕ್ತ ದ್ರವ ಮತ್ತು ಘನ ರೂಪದಲ್ಲಿ ಏನಾಗುತ್ತದೆ, ಕಂಡು ಬರುತ್ತದೆ. ಬ್ಲಡ್ ಅಂತ ಹೇಳಿ ಕೊಡ್ತಾ ಇದೀವಿ, ರಕ್ತ. ಈ ಒಂದು ರಕ್ತ ಅಂತೇಳಿ ನೋಡಿದಾಗ ನೋಡ್ರಿ, ಹೆಚ್ಚಾಗಿ ಅಂದ್ರೆ 55% ಲಿಕ್ವಿಡ್ ಕಂಟೆಂಟ್ ಇರ್ತದ, ದ್ರವ ರೂಪ ಕಂಡು ಬರುತ್ತದೆ. ಅದೇ ರೀತಿ ರಿಮೈನಿಂಗ್ 45% ಸಾಲಿಡ್ ಸ್ಟೇಟ್ ಅಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಸಾಲಿಡ್ ಸ್ಟೇಟ್ ಅಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ರಕ್ತದಲ್ಲಿ ದ್ರವ ರೂಪದಲ್ಲಿ ಹೆಚ್ಚಾಗಿ ಏನ್ ಕಂಡು ಬರ್ತದ, ದ್ರವ ರೂಪದಲ್ಲಿ ಹೆಚ್ಚಾಗಿ ಏನ್ ಕಂಡು ಬರ್ತದ ಮತ್ತು ಘನ ರೂಪದಲ್ಲಿ ಏನೇನು ಕಂಡು ಬರ್ತದ ಅಂತಕ್ಕಂಥ ಮಾಹಿತಿಯನ್ನ ಅವರಿ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಬರೋಣ. ಈ ರೀತಿ ಒಂದು ರಕ್ತದ ಗುಂಪುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೆಸನ್ ಅದ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.